ಇವರ ಕಂಪನಿ ಹೆಸರು ಕೂಡ ಸಿಕ್ಕಾಪಡೆ ಕ್ರಿಯೇಟಿವ್ ಆಗಿದೆ. ಜಸ್ಟ್ ಲೈಕ್ ಹರ್ ಥಾಟ್ಸ್. ಇವರ ಹೆಸರನ್ನ ಉಲ್ಟಾ ಮಾಡಿದ್ರೆ ಇವರ ಕಂಪನಿ ಹೆಸರು. ನನ್ನ ಕಂಪನಿ ಬಗ್ಗೆ ಏನೇ ಒಂದು ಮಾತುಕತೆ ಬಂದ್ರೆ ಇಸ್ ಅ ವೆರಿ ಕ್ಲೋಸ್ ರಿಲೇಶನ್ಶಿಪ್ ನಿಮ್ಮ ಜೊತೆ. ಒಂದು ಪರ್ಸನಲ್ ಆಗಿ ನನ್ನ ಲೈಫ್ ಅಲ್ಲಿ ನಾನು ಅಟ್ ದ ಏಜ್ ಆಫ್ 24 ಒಂದು ಟೈಪ್ 2 ಡಯಾಬಿಟಿಕ್ ಅಂತ ಡಯಾಗ್ನೋಸ್ ಆದಾಗ, ಸೊ ಒಬ್ಬೊಬ್ರ ಲೈಫ್ ಅಲ್ಲಿ ಒಂದೊಂದು ಸನ್ನಿವೇಶದಲ್ಲಿ ಒಂದೊಂದು ಏಂಜಲ್ಸ್ ಬರ್ತಾರ ಅಂತಾರೆ. ನನ್ನ ಲೈಫ್ ಅಲ್ಲಿ ನೀವ್ ಆ ಏಂಜಲ್ ಆಗಿ ಬಂದ್ರೆ ಲೆಟ್ ಮಿ ಟೆಲ್ ವೈ. ಯಾಕಂದ್ರೆ ಮನೆಯವ್ರು ಯಾವಾಗ್ಲೂ ಒಂಥರ ರಫ್ ಅಂಡ್ ಟಫ್ ಆಗಿ ನೋಡಿ ಅಭ್ಯಾಸ, ವೆರಿ ಸ್ಟ್ರಾಂಗ್ ಪರ್ಸನ್ ಆಗಿ ನೋಡಿ ಅಭ್ಯಾಸ. ಸೊ ಐ ಕೇಮ್ ಅಂಡ್ ಸಾ ಮೈ ಫೇಸ್. ಏನಾಯ್ತು ಪರೋ ಅಂತ. ಇಲ್ಲ ಏನೋ ಹೇಳ್ಬೇಕು. ಏನಾಯ್ತು? ಡಾಕ್ಟ್ರ್ ಈ ತರ ಶುಗರ್ ಬಂದಿದೆ ಅಂತ. ಯೂಶಲಿ ದಟ್ ಇಸ್ ದ ವರ್ಡ್ಸ್ ವಿ ಯೂಸ್ ಅಲ್ವಾ. ಶುಗರ್ ಬಂದಿದೆ ಅಂತ ಹೇಳಿದಾರೆ ಅಂತ. ಈ ವಾಸ್ ಲೈಕ್ ಯಾರಿಗೆ ಅಂತ. ನಿನಗಂದಿದ ತಕ್ಷಣ ಕಿರ್ಚ್ಬಿಟ್ಟು ಅಳಕ್ ಶುರುಕೊಂ. ಸ್ಟಾರ್ಟೆಡ್ ಕ್ರೈಯಿಂಗ್. ಯಾಕಂದ್ರೆ ಅವರ ತಾಯಿ ಪಾಸ್ಟ್ ಅವೇ ದ ಏಜ್ ಆಫ್ 54 with diabetic complications, diabetic coma ಹೋಗಿ. ಸೊ ದ ಮಿನಿಟ್ ಶುಗರ್ ಡಯಾಬಿಟಿಸ್ ಅಂದಿದ್ ಕೂಡ್ಲೇನೆ ಅವರ ಎಕ್ಸ್ಪೀರಿಯನ್ಸ್ ಅಲ್ಲಿ ದಟ್ ಲೀಡ್ಸ್ ಟು ಡೆತ್, early death. Then suddenly unexplained weight. So ಹೀಗೆ ಒಂದು ಕ್ಯಾಶುಯಲ್ ಮೀಟಲ್ಲಿ when I met my gynecologist ಡಾಕ್ಟರ್ ಚಂದ್ರಿಕಾ ಆನಂದ್, ಅವ್ರು ಹೇಳಿದ್ರು, ಸೌಜನ್ಯ ನಿಮ್ ಮುಖ ಮಾತ್ರ ಐ ಥಿಂಕ್ ಬಾಡಿಗಿಂತ ಇಟ್ಸ್ ಗೆಟಿಂಗ್ ಶೇಡ್ ಡಾರ್ಕರ್ ಅಂಡ್ ಡಾರ್ಕರ್. ಒಂದ್ಸಲ ನಿಮ್ದು ಇನ್ಸುಲಿನ್ ರೆಸಿಸ್ಟೆನ್ಸ್ ಚೆಕ್ ಮಾಡೋಣ, ಮೇ ಬಿ ಅದಕ್ಕೂ ನೀನ್ ವೇಟ್ ಗೇನ್ ಆಗ್ತಿರ್ಬೋದು ಅಂತ. ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನೋ ಹೆಸರು ಕೇಳಿದ್ದೆ ಅದೇ ಫಸ್ಟ್ ಟೈಮ್ ನಾನು. ಐ ಕ್ಯಾನ್ ಸಿ ದ ಓಲ್ಡ್ ಸೌಜನ್ಯ ಅಲ್ವಾ. ಇಟ್ಸ್ ಆಸ್ ಸಿಂಪಲ್ ಆಸ್ ದಟ್. ಕತ್ತಿನ ಭಾಗ ಕಪ್ಪಾಗೋದು, ಸ್ಕಿನ್ ಟ್ಯಾಗ್ಸ್ ಬರೋದಾಗ್ಲಿ, ಮತ್ತೆ ಕಾಮನ್ ಆಗಿ ಈಗ ಡಯಾಬಿಟೀಸ್, ಪ್ರೀ ಡಯಾಬಿಟೀಸ್ ಅಂದ್ರೆ ನಮ್ಮೆಲ್ಲರಿಗೂ ಗೊತ್ತು. ದಟ್ ವಿಲ್ ಬಿ ಲೈಕ್ ಎಕ್ಸೆಸ್ ಥರ್ಸ್ಟ್ ಫೀಲ್ ಆಗೋದು, ಮತ್ತೆ ಎಕ್ಸೆಸ್ ಯೂರಿನೇಷನ್ ಇರ್ಬೋದು. ಅಥವಾ ವಿಮೆನ್ಗೆ ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟರ್. ಯಾವ ಮನುಷ್ಯ ಈ ಡಯಟ್ ಸೈಕಲ್ ನ ಮುರಿತಾರೋ ಅವರು ತುಂಬಾ ಹೆಲ್ತಿ ಆಗಿರ್ತಾರೆ. ಸೊ ವಾಟ್ ಇಸ್ ದಿಸ್ ಡಯಟ್ ಸೈಕಲ್? ಹಲೋ, ಎಲ್ಲರಿಗೂ ನಮಸ್ಕಾರ. ಅಂಡ್ ಇವತ್ತಿನ ನನ್ನ ಗೆಸ್ಟ್, ಇವ್ರ ಬಗ್ಗೆ ನಾನು ಸಾಕಷ್ಟು ಹೇಳಬಹುದು, ಬಟ್ ಲೆಟ್ ಮಿ ಬಿಗಿನ್ ವಿತ್ ನಮ್ಮಿಬ್ಬರ ಫ್ರೆಂಡ್ಶಿಪ್. ನಮ್ಮಿಬ್ಬರದ್ದು ಒಂದು ದಶಕಕ್ಕೂ ಮೀರಿದ ಫ್ರೆಂಡ್ಶಿಪ್, ಅ ಡೆಕೆಡ್ ಲಾಂಗ್ ಫ್ರೆಂಡ್ಶಿಪ್, ಅಥವಾ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇರಬಹುದು. ಬಟ್ ನಮ್ಮ ಕಾನ್ವರ್ಸೇಷನ್ ಇಟ್ ಮೋಸ್ಟ್ಲಿ ರಿವಾಲ್ವ್ಸ್ ಅರೌಂಡ್ ಫಿಟ್ನೆಸ್, ನ್ಯೂಟ್ರಿಷನ್. ಇದು ಬರೀ ಸಿಕ್ಕದಾಗ ಮಾತ್ರ ಅಲ್ದಿರಾ, ಫೋನ್ ಮಾಡಿದಾಗ್ಲೂ ಇದ್ರ ಬಗ್ಗೆನೇ ಮಾತಾಡ್ತೀವಿ. ಸೊ ಐ ಥಾಟ್ ಒಂದು ಪಾಡ್ಕಾಸ್ಟೇ ಯಾಕೆ ಇದ್ರ ಬಗ್ಗೆ ಮಾಡಬಾರ್ದು ಅಂತ. ಇನ್ಫ್ಯಾಕ್ಟ್ ಇವತ್ತಿನ ನನ್ನ ಗೆಸ್ಟ್ ಮೇಡಮ್ ಎಲ್ಲ ಏಜ್ ಗ್ರೂಪ್ ಅವ್ರನ್ನ ಬಹಳನೇ ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ. ಅಂಡ್ ಮುಂದಿನ ಜನರೇಷನ್ ಬಹಳವಾಗಿ ಇನ್ಸ್ಪೈರ್ ಮಾಡೋರು. ಯಾಕಂದ್ರೆ ಬೆಂಗಳೂರು ಇಸ್ ಅ ಸಿಟಿ ಆಫ್ ಸ್ಟಾರ್ಟ್ಅಪ್ಸ್ ಅಂತ ನಮಗೆ ಗೊತ್ತು. ಸ್ಟಾರ್ಟ್ಅಪ್ ಅಂತಿದ್ದ ಹಾಗೆ ನಮ್ಮ ಇಮ್ಯಾಜಿನೇಷನ್ ಏನಿರುತ್ತೆ, ಇವತ್ತಿನ ದಿನ ಕಾಲೇಜ್ ಸ್ಟೂಡೆಂಟ್ಸ್ ಕೂಡ ಸ್ಟಾರ್ಟ್ಅಪ್ಸ್ ಗಳ ಬಗ್ಗೆ ಡ್ರೀಮ್ ಮಾಡ್ತಾ, ಕಾಲೇಜ್ ಡೇಸ್ ಅಲ್ಲೇ ಅವ್ರದ್ದೊಂದು ಸ್ಟಾರ್ಟ್ಅಪ್ ಇರುತ್ತೆ ಆಲ್ರೆಡಿ. ಬಟ್ ದೆನ್ ಮೇಡಮ್ ಸ್ಟಾರ್ಟ್ಅಪ್ ನ ಸ್ಟಾರ್ಟ್ ಮಾಡಿದ್ದೆ ಇವರ ಹಾಫ್ ಸೆಂಚುರಿಗೆ 1 ವರ್ಷ ಮುಂಚಿತವಾಗಿ. ದಟ್ಸ್ ವೆನ್ ಶಿ ವಾಸ್ 49 years old. ಎಷ್ಟೆಷ್ಟೋ ಜನ ಇವತ್ತಿನ ದಿನ 35-40ಕ್ಕೆ ಮದುವೆ ಆಗ್ತಾ ಇದ್ದಾರೆ ಅಷ್ಟು ತಡವಾಗಿ. ಬಟ್ ದೆನ್ ಶಿ ವಾಸ್ ಅ ಗ್ರ್ಯಾಂಡ್ ಮದರ್ ಅಟ್ ದಟ್ ಟೈಮ್. ಅಂದ್ರೆ ಒಬ್ಬ ಅಜ್ಜಿ ಆದ ನಂತರ ಸ್ಟಾರ್ಟ್ಅಪ್ ಮಾಡೋರು ಇನ್ಯಾರಾದ್ರೂ ಇದಾರ ಅಂತ ಹುಡುಕಿದ್ರೆ ಆಕ್ಚುಲಿ ಬಹಳ ವಿರಳ. ಅಂಡ್ ಇವರ ಕಂಪನಿ ಹೆಸರು ಕೂಡ ಸಿಕ್ಕಾಪಡೆ ಕ್ರಿಯೇಟಿವ್ ಆಗಿದೆ. ಜಸ್ಟ್ ಲೈಕ್ ಹರ್ ಥಾಟ್ಸ್. ಇವರ ಹೆಸರನ್ನ ಉಲ್ಟಾ ಮಾಡಿದ್ರೆ ಇವರ ಕಂಪನಿ ಹೆಸರು. ಇವರ ಹೆಸರು ಪರಿಮಳ, ಇವರ ಕಂಪನಿ ಹೆಸರು ಅಲಾ ಮಿರಾಪ್. ವೆಲ್ಕಮ್ ಟು ನನ್ನ ಡಿಯರ್ ಫ್ರೆಂಡ್ ಪರಿಮಳ ಜಗ್ಗೇಶ್ ಮೇಡಮ್. ನಮಸ್ಕಾರ. ಥ್ಯಾಂಕ್ ಯು ಸೌಜನ್ಯ. ಮೇಡಮ್, ನಿಮ್ಮ ಹೆಸರಿಗೆ ಸಾಕಷ್ಟು ಅಂದ್ರೆ ಒಂದು ಸರ್ಟಿಫಿಕೇಶನ್ಸ್ಗಳು ಅಟ್ಯಾಚ್ ಆಗಿದೆ. ಸಾಕಷ್ಟು ನೀವು ನ್ಯೂಟ್ರಿಷನ್ ರಿಲೇಟೆಡ್, ವೆಲ್ನೆಸ್ ರಿಲೇಟೆಡ್, ಹೆಲ್ತ್ ರಿಲೇಟೆಡ್ ಸರ್ಟಿಫಿಕೇಶನ್ಸ್ ಗಳನ್ನ ಮಾಡ್ಕೊಂಡಿದ್ದೀರಾ. ಬಟ್ ಐ ಥಿಂಕ್ ಒನ್ ದಟ್ ಅಟ್ರಾಕ್ಟ್ಸ್ ಅ ಲಾಟ್ ಆಫ್ ದೆಮ್ ಟು ಕಮ್ ಅಂಡ್ ಮೀಟ್ ಯು ಇಸ್ ನಿಮಗೆ ಆನರರಿ ಡಾಕ್ಟರೇಟ್ ಸಿಕ್ಕಿರೋದು, ಎಸ್ಪೆಷಲಿ ಟೈಪ್ 2 ಡಯಾಬಿಟಿಕ್ ಗೆ ಸಂಬಂಧಪಟ್ಟಂತಹ ರಿಸರ್ಚ್ ನ ನೀವೇನ್ ಮಾಡಿದೀರಾ. ಬಿಕಾಸ್ ಇಂಡಿಯಾ ಡಯಾಬಿಟಿಕ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ಆಗಿದೆ. ಸೊ ಸಾಕಷ್ಟು ಕಾರಣಗಳಿಗೆ ಜನ ನಿಮ್ಮನ್ನ ಬಂದು ಮೀಟ್ ಮಾಡಿದ್ರು. ಐ ಥಿಂಕ್ ಈ ಒಂದು ಕಾರಣಕ್ಕೆ ಹೆಚ್ಚಾಗಿ ಬಂದು ಮೀಟ್ ಮಾಡ್ತಾರೆ. ಇಟ್ ಮೈಟ್ ಬಿ ಟೈಪ್ 1 ಅಥವಾ ಟೈಪ್ 2, ಬೇಸಿಕ್ಲಿ ಡಯಾಬಿಟಿಕ್ಸ್ಗೆ. I think this is like one-stop solution, ಅಲಾ ಮಿರಾಪ್, ರೈಟ್? ಸೊ 7 ವರ್ಷಗಳಾಗಿದೆ ಕಂಪನಿ ಸ್ಟಾರ್ಟ್ ಆಗಿ. ಅಂಡ್ ಇವತ್ತಿನ ದಿನ ಒಂದು 6,500 ರಿಂದ 7,500ಕ್ಕೂ ಹೆಚ್ಚು ಜನರು ಅಂಡರ್ ಅಲಾ ಮಿರಾಪ್ they've gotten better. ಕಂಪನಿ ಕೂಡ ಇಟ್ಸ್ ಗೆಟಿಂಗ್ ಬಿಗರ್ ಅಂಡ್ ಬೆಟರ್. ಸೊ ವಾಟ್ ಮೋರ್ ಅಂತ. ಡೆಫಿನೆಟ್ಲಿ. ಅಂಡ್ ದ ಮೋಸ್ಟ್ ಬ್ಯೂಟಿಫುಲ್ ಥಿಂಗ್ ಏನ್ ಗೊತ್ತಾ ಸೌಜನ್ಯ, ನನ್ನ ಕಂಪನಿ ಬಗ್ಗೆ ಏನೇ ಒಂದು ಮಾತುಕತೆ ಬಂದ್ರೆ ಇಸ್ ಅ ವೆರಿ ಕ್ಲೋಸ್ ರಿಲೇಶನ್ಶಿಪ್ ನಿಮ್ಮ ಜೊತೆ. ಯಾಕಂದ್ರೆ ನಾನು ಕಂಪನಿ ಸ್ಟಾರ್ಟ್ ಮಾಡಿದಾಗ ಪ್ರತಿಯೊಬ್ಬರಿಗೆ ಅವ್ರದೇ ಆದಂತ ಒಂದು 100 ಕ್ವೆಶ್ಚನ್ಸ್ ಇರತ್ತೆ. ಮಾಡ್ಬೇಕಾ ಮಾಡಬಾರ್ದಾ? ಐ ಆಮ್ ಸೇಯಿಂಗ್ ಯಂಗ್ಸ್ಟರ್ಸ್ ಇನ್ ನಮ್ಮಂತವ್ರು. ಸೊ ದೋ
ಮನೆಯವ್ರನ್ನ ಮದುವೆ ಆದಾಗಿಂದ ಐ ಆಲ್ವೇಸ್ ಬೀನ್ ಸ್ಟಡಿಂಗ್, ದೆನ್ ಐ ಬೀನ್ ವರ್ಕಿಂಗ್. ಬಟ್ ಒಂದು ದೊಡ್ಡ ಮಗ ಗುರು ಅವರು ಮದ್ವೆ ಆದಾಗ ಐ ಟುಕ್ ಅ ಬ್ರೇಕ್. 2015 ಅವ್ನ ಮದ್ವೆ ಆದಾಗ ಈಸ್ ಲೈಕ್, ನೀನು ಸುಮಾರು ವರ್ಷಗಳಿಂದ 1984-85 ಇಂದಾನೇ ನಿಂದು ಇದು ನಡೀತಾ ಇದೆ, ಟೇಕ್ ಅ ಬ್ರೇಕ್ ಅಂದಾಗ ಐ ಟುಕ್ ಅ ಬ್ರೇಕ್. ಅಂಡ್ ಆ ಬ್ರೇಕ್ ನಂತರ ಇದೇನಾಗತ್ತೆ, ಎಸ್ಪೆಷಲಿ ವರ್ಕಿಂಗ್ ವುಮೆನ್ಗೆ, ಸ್ಟಾರ್ಟಿಂಗ್ ಒಂದ್ ದಿವಸ, ಒಂದು ವಾರ, 10 ದಿವಸ ಅಪ್ಪ ಲೈಫ್ ಇಸ್ ಸೋ ಬ್ಯೂಟಿಫುಲ್ ಅನ್ಸುತ್ತೆ. ಅದಾದ ಮೇಲೆ ಏನ್ ಮಾಡ್ಬೇಕು ಗೊತ್ತಿಲ್ಲ. ಸೊ ಓವರ್ ಅ ಪೀರಿಯಡ್ ಆಫ್ ಟೈಮ್ ಏನಾಗೋಯ್ತು, ಅದು ನಮ್ಮ ಸುತ್ತಮುತ್ತ ಇರುವಂತ ಒಂದು ಎನ್ವೈರ್ಮೆಂಟ್ ಇರ್ಬೋದು. ಈಗ ಮನೆಯವರು, ನಾನು ಏನೇ ಒಂದು ಮಾಡ್ಬೇಕಂದ್ರೆ ಎಲ್ಲೋ ಅಟ್ ದ ಬ್ಯಾಕ್ ಆಫ್ ದ ಮೈಂಡ್ ನನಗೆ ಓಕೆ ಜಗ್ಗೇಶ್ ಮಿಸ್ಸಸ್ ಮಾಡ್ತಾ ಇದ್ದಾರೆ ಅಂದ್ರೆ ಆ ಎಕ್ಸ್ಪೆಕ್ಟೇಷನ್ ಪಬ್ಲಿಕ್ ಅಲ್ಲಿ ತುಂಬಾ ಜಾಸ್ತಿ ಇರತ್ತಾ. ಸೊ ವಾಟ್ ಡು ಐ ಮೀನ್ ಬೈ ದಟ್? ಅವ್ರ ಆಫೀಸ್ ಬಂದು ಹಿಂಗಿರತ್ತೆ, MG ರೋಡ್ ಅಲ್ಲಿ ಆಫೀಸ್ ಇರ್ಬೋದು, ಸ್ಟೀಲ್ ಬಿಲ್ಡಿಂಗ್, ಗ್ಲಾಸ್ ಇರ್ಬೋದು. ಸೊ ಈ ತರ ಎಲ್ಲ ಕಲ್ಪನೆ ಇರತ್ತೆ. ಅಂದ್ರೆ ನನ್ನ ಒಂದು ಪ್ರಾಬ್ಲಮ್ ಏನಂದ್ರೆ, ನನ್ ಮನೆಯವ್ರ ಹತ್ರ ಅಂದ್ರೆ ಯಾವ್ದಕ್ಕೂ ನನ್ನ ಕೆಲಸಕ್ಕೆ ದುಡ್ಡು ತಗೊಳಲ್ಲ. ಸೊ ನನ್ನ ಹತ್ರ ಇರೋ ಬಡ್ಜೆಟ್ ತುಂಬಾ ಲೈಕ್ ಬುಟ್ ಸ್ಟ್ರಾಪ್ಡ್ ಅಂತ ಏನ್ ಹೇಳ್ತಾರ ಅದು ನಾವೇ. ಆಯ್ತಾ, ಇಷ್ಟು ಚಿಕ್ಕ ಬಡ್ಜೆಟ್ ಅಲ್ಲಿ ಹೆಂಗಪ್ಪ ಒಂದು ಕಂಪನಿ ಮಾಡೋದು, ಎಲ್ ಮಾಡೋದು? ಸೊ ಎಲ್ಲೋ ಒಂದು ಬೇರೆಯವ್ರು ಏನ್ ಅನ್ಕೋತಾರೆ ಅನ್ನೋ ಒಂದು ಥಾಟ್ ನನ್ನ ಲೈಫ್ ಇಂದು. ಈಗೇನ್ 7 years ಆಯ್ತು ಕಂಪನಿ ಸ್ಟಾರ್ಟ್ ಆಗಿ, ಇನ್ಫ್ಯಾಕ್ಟ್ 10 years ಆಗಿರ್ಬೇಕು ಅಂತ ಕಾಣುತ್ತೆ. ಸೊ ದಿಸ್ ಇಸ್ ಸಮಥಿಂಗ್ ವಿಚ್ ಐ ಲೈಕ್ ಟು ಶೇರ್ ಟು ಪೀಪಲ್. ಸ್ಟಾಪ್ ಥಿಂಕಿಂಗ್ ಬೇರೆಯವ್ರು ಏನ್ ಅನ್ಕೋತಾರೋ, ಅವ್ರೇನ್ ಅನ್ಕೋತಾರ. ಯಾಕಂದ್ರೆ ಆ ಶೂಸ್ ಅಲ್ಲಿ ನಾನಿದ್ದೆ, ಅಯ್ಯೋ ಏನ್ ಅನ್ಕೋತಾರೋ ಅಂತ. ಸರಿ, ಅಟ್ ದಿ ಎಂಡ್ ಡಿಸೈಡ್ ಮಾಡಿದೆ, ನನ್ ಕೈಯಲ್ಲಿ ಎಷ್ಟಾಗುತ್ತೋ ಒಂದು ಸ್ಮಾಲ್ 2 bedroom ಮನೆಗೆ ರೆಂಟ್ ತಗೊಂಡು ಸರಿ ಕಂಪನಿ, ನ್ಯೂಟ್ರಿಷನ್ ಕಂಪನಿ ಸ್ಟಾರ್ಟ್ ಮಾಡೋಣ. ಯಾಕೆ ಎಲ್ಲರೂ ಲೈಕ್ ಮೂವಿ ಫೀಲ್ಡ್ ಅಲ್ಲಿ ಇದ್ದೀರಾ, ಪ್ರೊಡ್ಯೂಸರ್ ಆಗಿದ್ದೆ, ಸೋ ಮೆನಿ ಥಿಂಗ್ಸ್ ಇರುವಾಗ ಇದೇನ್ ಮೇಡಮ್, ಅಂಡ್ ಬೇಸಿಕ್ಲಿ ಆರ್ಕಿಟೆಕ್ಟ್, ಎಂಜಿನಿಯರ್. ಸೊ ಅಲ್ಲಿಂದ ಎಲ್ಲಿಗೆ ನ್ಯೂಟ್ರಿಷನ್ ಕಂಪನಿ? ಯಾಕೆ ಅಂದ್ರೆ ಒಂದು ಪರ್ಸನಲ್ ಆಗಿ ನನ್ನ ಲೈಫ್ ಅಲ್ಲಿ ನಾನು ಅಟ್ ದ ಏಜ್ ಆಫ್ 24 ಒಂದು type 2 ಡಯಾಬಿಟಿಕ್ ಅಂತ ಡಯಾಗ್ನೋಸ್ ಆದಾಗ ನನ್ನ ಜೀವನದ ಒಂದು ಹಾದಿನೇ ಅದು ಬದಲಾವಣೆ ಆಯ್ತು. ಸೊ ಸಮ್ವೇರ್ ಸೇ ಫ್ರಮ್ 24 till my 49 ಏನ್ ಸ್ಟಡಿ, ಏನ್ ರಿಸರ್ಚ್, ನನ್ನ ಹೇಗೆ ಕಾಪಾಡ್ಕೋಬೇಕಂತ ನಾನು ಏನ್ ಮಾಡ್ಕೊಂಡ್ ಬಂದೋ, ಅದು ಸರ್ಟಿಫಿಕೇಶನ್ ಅಲ್ಲಿ ಸಿಗಲ್ಲ, ಅದು ಪ್ರಾಕ್ಟಿಕಲ್. ಅದು ನಾವು ಆ ಜೀವನ ಆಸ್ ಅ ಡಯಾಬಿಟಿಕ್ ನಾನು ಇದ್ದಿದ್ದಕ್ಕೆ ಏನ್ ಇಷ್ಟು ಸಮುದ್ರ ತರ ನಾನು ಇನ್ಫಾರ್ಮೇಶನು, ವ್ಯಾಲಿಡ್ ಪಾಯಿಂಟರ್ಸ್ ಕಲೆಕ್ಟ್ ಮಾಡ್ಕೊಂಡಿದ್ನೋ, ಸಮ್ವೇರ್ ಟುವರ್ಡ್ಸ್ 50 ಬರುವಾಗ ನಮ್ಗೆ ಅನ್ಸತ್ತೆ, ಅಯ್ಯೋಯ್ಯೋ ಅರ್ಧ ಸೆಂಚುರಿ ಆಗೋಯ್ತು. ಏನಪ್ಪ, ಬರೀ ಫ್ಯಾಮಿಲಿ ಅಷ್ಟೇನ ನಮ್ಮ ಜವಾಬ್ದಾರಿ. ಬಿಯಾಂಡ್ ದಿಸ್ ನನ್ನ ಪರಿಮಳ ಅಂತ ಜ್ಞಾಪಿಸ್ಕೊಂಡ್ರೆ ನನ್ನ ಕಡೆಯಿಂದ ಒಂದು ಸಮಾಜಕ್ಕೆ ಒಂದು ಕೊಡುಗೆ ಆಗಿರ್ಬೇಕು. ಸೊ ಏನ್ ಮಾಡ್ಬೋದಂದ್ರೆ, ವಾಟ್ ಐ ಆಮ್ ವೆರಿ ಪ್ಯಾಷನೆಟ್ ಅಬೌಟ್ ಹೆಲ್ತ್, ಅಂಡ್ ಅದನ್ನ ಯಾಕೆ ಆ ನಾಲೆಜ್ ನ ದಾರಿ ಹರಿಬಾರ್ದು ಅಂದಾಗ, ಓಕೆ ಲೆಟ್ ಅಸ್ ಸ್ಟಾರ್ಟ್ ಎ ನ್ಯೂಟ್ರಿಷನ್ ಕಂಪನಿ ಅಂತ ಇದೆಲ್ಲ ಅನ್ಕೊಂಡೆ. ಆಮೇಲೆ ಬಿಗ್ಗೆಸ್ಟ್ ಭಯ ಏನಂದ್ರೆ, ಫುಲ್ ಟೆನ್ಷನ್ ಅಲ್ಲಿ ಇದೆ. ಸರಿ, ನನ್ನ ಸೈಕಾಲಜಿಸ್ಟ್, ಸೈಕ್ಯಾಟ್ರಿಸ್ಟ್, ನನ್ ದೊಡ್ಡ ಮಗ, ಚಿಕ್ಕ ಮಗ ಕೇಳಿಸ್ಕೊಂಡು ಸುಮ್ನೆ ಅಣ್ಣನ್ಗೆ ಸ್ವಲ್ಪ ಹಂಗೆ ಹಿಂಗೆ ಅಂತ ಫಿಟ್ಟಿಂಗ್ ಇಟ್ಬಿಡ್ತಾನೆ. ನೋಡೋ ಮಮ್ಮಿ ತುಂಬಾ ಡಿಪ್ರೆಷನ್ ಅಲ್ಲಿ ಇದ್ದಂಗಿದ್ದಾರೆ, ಕೇಳು ಅಂತ. ಡೈರೆಕ್ಟ್ ಆಗಿ ನಾನು ಜಾಸ್ತಿ ಅವ್ನ್ ಮಾತಾಡಲ್ಲ. ಸರಿ, ಗುರು ಕೇಳ್ದ, ಏನಮ್ಮ ನಿನ್ ಪ್ರಾಬ್ಲಮ್, ಏನೋ ಮಾಡ್ಬೇಕು ಅನ್ಕೊಂಡಿದ್ಯಾ, ದೆನ್ ವೈ ಆರ್ ಯು ಸ್ಕೇರ್ಡ್, ಏನಕ್ಕೆ ಭಯ ಅಂದ್ರೆ, ನಾನು ಹೇಳ್ದೆ ಒಂದು ವಿಷನ್. ಯಾರು ನಾನು ಮಾಡಿದ ಇಂತ ಮುಂಚೆ 2017 ಅಲ್ಲಿ ಒಂದು ಸೆನ್ಸರ್ ಅನ್ನೋದು ನನ್ ಕೈಗೆ ಹಾಕಿ, ಅದರಲ್ಲಿ 1400 ಬ್ಲಡ್ ಗ್ಲೂಕೋಸ್ ರೀಡಿಂಗ್ಸ್ ಬರುತ್ತೆ. ಆ ರೀಡಿಂಗ್ಸ್ ಇಂದ ನಾನು ಜನದ ಲೈಫ್ ನ ಬದಲಾವಣೆ ಮಾಡ್ತೀನಿ. ಮತ್ತೆ ನಾನು ಯಾವ ಸಪ್ಲಿಮೆಂಟ್ಸ್ ಕೊಡಲ್ಲ, ಅವ್ರ ಊಟದಿಂದಾನೇ ಮಾಡ್ತೀನಿ. ಸೊ ಈ ಕಾನ್ಸೆಪ್ಟ್ ಎಲ್ಲ ಸೌಜನ್ಯ 2017 ಇಟ್ ವಾಸ್ ಲೈಕ್ ಏಲಿಯನ್ ಪಿಕ್ಚರ್ ನೋಡ್ದಂಗೆ, ಯಾರು ನೋಡಿಲ್ಲ, ಕೇಳಿಲ್ಲ. ಸೊ ನಿಜವಾಗ್ಲೂ ಜನ ಅಕ್ಸೆಪ್ಟ್ ಮಾಡ್ತಾರಾ ಹೇಗೆ ಅಂತ ಗೊತ್ತಿರ್ಲಿಲ್ವಾ. ದೆನ್ ಗುರು ಆಸ್ಟ್, ಏನ್ ಮ್ಯಾಕ್ಸಿಮಮ್ ಏನಾಗಕ್ ಸಾಧ್ಯ? ಅಷ್ಟೇ, ನನ್ ಕಂಪ್ನಿ ಸ್ಟಾರ್ಟ್ ಮಾಡ್ಬಿಟ್ಟು ಯಾರು ಬಂದಿಲ್ಲ ಅಂದ್ರೆ ಏನ್ ಮಾಡೋದು? ದೆನ್ ಈ ಸೆಡ್, ನಿನ್ನ ಮನಸ್ಸಿಗೆ ನೀನ್ ಕೇಳ್ಕೊಂಡ್ರೆ ನಾನೊಂದು ಪ್ರಯತ್ನ ಮಾಡ್ಬೇಕು ಅಂತ ನಾನ್ ಕಂಪ್ಲೀಟ್ ಎಫರ್ಟ್ ಹಾಕ್ತೆ, ಐ ಯು ಹ್ಯಾಪಿ ಅಂದಾಗ, ನಿನ್ ಮನಸ್ಸಿಗೆ ಎಸ್ ಅಂದಾಗ, ಈ ಸಂತೋಷಕ್ಕಿಂತ ಇನ್ನೇನು ಬೇಡಮ್ಮ, ಇಟ್ಸ್ ಓಕೆ. ಒಂದ್ ಇಡೀ ವರ್ಷ ಯಾರು ಬರ್ಲಿಲ್ಲ ಅಂದ್ರೆ ದೆನ್ ವಿಲ್ ಥಿಂಕ್ ಆಫ್ ಕ್ಲೋಸಿಂಗ್ ದ ಕಂಪನಿ, ಬಟ್ 12 months ಟೈಮ್ ಕೊಡು, ಸ್ಟಾರ್ಟ್ ಯು ಕಂಪನಿ
ಅಂಡ್ ನಾನ್ ಕಂಪನಿ ಸ್ಟಾರ್ಟ್ ಮಾಡಿದಾಗ ಸೌಜನ್ಯ ಬೇರ್ ಮಿನಿಮಮ್ ಸ್ಟಾಫ್. ಸೊ ನಮ್ಮ ಆಂಟ್ ಮಗಳೇ ಶಿ ಹರ್ ಸೆಲ್ಫ್ ಡಬಲ್ಡ್ ಫ್ರಂಟ್ ಆಫೀಸು ಮತ್ತೆ ಬರೋ ಹೋಗೋ ಕ್ಲೈಂಟ್ಸ್ ನ ಮಾತಾಡಕ್ಕೆ ರೆಡಿ ಮಾಡಿ ಇಟ್ಕೊಂಡು, ಯಾರು ಬಂದಿಲ್ಲ, ನಮ್ಮ ಇಮ್ಯಾಜಿನೇಷನ್ ಬಂದಾಗ ಹಿಂಗ್ ಮಾಡೋಣ ಅಂತ. ನೆಕ್ಸ್ಟ್ ಒಂದು ವೆರಿ ಗುಡ್ MSc ಮಾಡಿರುವಂತ ಸೂಪರ್ ಡಯಟಿಷಿಯನ್ ಒಬ್ರು ಹೈಯರ್ ಮಾಡಿದೆ ಟು ವರ್ಕ್ ವಿತ್ ಮೀ. ನಾನು ನ್ಯೂಟ್ರಿಷನಿಸ್ಟ್, ಸೊ ಐ ನೀಡ್ ಡಯಟಿಷಿಯನ್ಸ್ ಟು ವರ್ಕ್ ವಿತ್ ಮೀ. ಅಂಡ್ ನಾವು 3 ಜನ ಸರಿ, 3 ಫಸ್ಟ್ ಸ್ಟಾಫ್ ಆಯ್ತಾ, ಸರಿ ಇದಾಯ್ತು. ಇದಾದ ನಂತರ ವಾಟ್ ಟು ಡೂ ಅಂದ್ರೆ August 24, 2017 ಕಂಪನಿ ಸ್ಟಾರ್ಟ್. ಸೊ ಒಬ್ಬೊಬ್ರು ಲೈಫ್ ಅಲ್ಲಿ ಒಂದೊಂದು ಸನ್ನಿವೇಶದಲ್ಲಿ ಒಂದೊಂದು ಏಂಜಲ್ಸ್ ಬರ್ತಾರಂತಾರೆ. ನನ್ನ ಲೈಫ್ ಅಲ್ಲಿ ನೀವ್ ಆ ಏಂಜಲ್ ಆಗಿ ಬಂದ್ರೆ ನೋ ಲೆಟ್ ಮಿ ಟೆಲ್ ವೈ. ಯಾಕಂದ್ರೆ ಇದು 24th ನನ್ನ ಕಂಪ್ನಿ ಶುರು ಆಯ್ತು ಗುರುವಾರದ ದಿವಸ. ಸಮ್ವೇರ್ ಮಂಡೇ ಏನಕ್ಕೋ ನೀವು ಕಾಲ್ ಮಾಡಿದ್ರಿ. ಅವಾಗ ನಾನು ಹೇಳಿದೆ, ಸೌಜನ್ಯ ಐ ವಾಂಟ್ ಟು ಟೆಲ್ ಯು, ಐ ಆಮ್ ಸೋ ಎಕ್ಸೈಟೆಡ್, ಗುರುವಾರ ನಾನು ನನ್ನ ಕಂಪ್ನಿ ಶುರು ಮಾಡ್ತೀನಿ. ಅಂಡ್ ಯು ವರ್ ಸೋ ಸ್ವೀಟ್. ಯು ಸೆಡ್, ಮ್ಯಾಮ್ ನನ್ನ ಕಡೆಯಿಂದ ಐ ವಿಲ್ ಲೈಕ್ ಟು ಡೂ ಅ ಶೋ ಫಾರ್ ಯು. Then after I said, but ಅವತ್ತಿನ ದಿವಸ ಐ ಥಿಂಕ್ ವೆರಿ ಶಾರ್ಟ್ ಟೈಮ್. ಸೊ ಯು ಸೆಡ್, ನೀವು ಅವತ್ತೇ ಬನ್ನಿ. ಐ ಸೆಡ್, ಇಲ್ಲ, ಒಂದು ಚಿಕ್ಕ ಸತ್ಯನಾರಾಯಣ ಪೂಜೆ ಇಟ್ಕೊಂಡಿದ್ದೀನಿ, ಬರಕ್ ಆಗಲ್ಲ. ಯು ಸೆಡ್, ನನ್ನ ಶಿಫ್ಟ್ ಸ್ಟಾರ್ಟ್ಸ್ ಫ್ರಮ್ 7 AM, ನಾನು ನಿಮಗೋಸ್ಕರ 6 ಗಂಟೆಗೆಲ್ಲ ಬರ್ತೀನಿ, ನೀವು ಬನ್ನಿ, ನನ್ನ ಕಡೆಯಿಂದ ಐ ಕ್ಯಾನ್ ಡೂ ದಟ್ ಫಾರ್ ಯು ಅಂದ್ಬಿಟ್ಟು ಸೌಜನ್ಯ ಬಂದೆ. ಅಂಡ್ ಎಲ್ಲೋ ನಿಮ್ಮ ಹತ್ರ ಮಾತಾಡಿದಾಗ ಏನಾಗತ್ತೆ, ಫ್ಯಾಮಿಲಿ ಹತ್ರ ಮಾತಾಡೋದಕ್ಕೂ ಫ್ರೆಂಡ್ಸ್ ಹತ್ರ ಮಾತ್ರ ವ್ಯತ್ಯಾಸ. ಸೊ ವಿತೌಟ್ ಇನ್ಹಿಬಿಷನ್, ನಾನ್ ನಿಮ್ಮ ಹತ್ರ ಜಾಸ್ತಿ ಯೋಚನೆ ಮಾಡೋ ನೆಸೆಸಿಟಿ ಇಲ್ಲ, ಆಯ್ತಾ. ಇನ್ಹಿಬಿಷನ್ ಇಲ್ದಾಗೆ ನಾವೇನ್ ಆ ಶೋ ಅಲ್ಲಿ ಮಾತಾಡೋದು ಆಯ್ತು. ಐ ವೆಂಟ್, ಅಪ್ಪ ಅಮ್ಮ ಬಂದ್ರು, ಮನೆಯವ್ರು ಬಂದ್ರು, ಮತ್ತೆ ಒಂದು 2-3 ಟಿವಿ ಚಾನೆಲ್ ಅವ್ರು ಬಂದ್ರು. ಐ ಸೆಡ್, ಯಾರು ಜಾಸ್ತಿ ಕರಿಬೇಡ, ಲೈಕ್ ಐ ವಾಂಟೆಡ್ ಟು ಪ್ರೂವ್. ಸೊ ಮನೆಯವ್ರ ಹೆಸರು ಇಟ್ಕೊಂಡು ಬೇಡ. ಸೊ ಬಂದಾಗ ಇಷ್ಟು ಚಿಕ್ಕ ಜಾಗ ಅಂದ್ರೆ ಒಬ್ರು ಒಳಗಡೆ ಬಂದ್ರೆ ಇನ್ನೊಬ್ರು ಈಚೆ ಹೋಗ್ಬೇಕು ಅಂತ ಚಿಕ್ಕ ಜಾಗದಲ್ಲ, ಆಯ್ತಾ. ಐ ಗಾಟ್ ಮೈ ಫಸ್ಟ್ ಫೋನ್ ಕಾಲ್. ಅವತ್ತಿನ ದಿವ್ಸಾನೇ my first client was called Arati Muniram. Okay. And ಅವ್ರು ಏನ್ ಹೇಳಿದ್ರು, ಮೇಡಮ್ ಇವತ್ತು ನಾನು ಕಾರಲ್ಲಿ ಹೋಗ್ತಾ ಇದ್ದೆ, RJ ಸೌಜನ್ಯ ನಿಮ್ಮ ಬಗ್ಗೆ ನೀವೇನೋ ಕಂಪನಿ ಶುರು ಮಾಡಿದೀರಂತ ನಂಬರು ಇನ್ ದ ಶೋ ವಾಟ್ ಯು ಟೋಲ್ಡ್. ಐ ಗಾಟ್ ಮೈ ಫಸ್ಟ್ ಕ್ಲೈಂಟ್ ಬಿಕಾಸ್ ಗುರು, ಅಯ್ಯೋ 1 ವರ್ಷ ವೇಟ್ ಮಾಡೋದ್ ಬೇಕಿಲ್ಲ, ಪರವಾಗಿಲ್ಲ, ಫಸ್ಟ್ ಕ್ಲೈಂಟ್ ಬಂದ್ರು. ಅಂಡ್ ಎಷ್ಟು ಇಂಪಾರ್ಟೆಂಟ್ ಸೌಜನ್ಯ ಅದು. ಆ ಫಸ್ಟ್ ಕ್ಲೈಂಟ್ ಬಂದಾಗ ನನಗಿಂತ ಮುಂಚೆ, ಈಗ ನಾ ಕೈಯಲ್ಲಿ ಏನ್ ಸೆನ್ಸರ್ ಹಾಕಿದ್ದೀನೋ, ದಿಸ್ ಇಸ್ ಬೇಸಿಕ್ಲಿ ನನ್ನ ಕಂಪನಿದು ಕಾನ್ಸೆಪ್ಟ್ ಅಲ್ಲಿ ಏನ್ ಮಾಡಿದ್ನೋ, ಅವರು ಪ್ರೀ ಡಯಾಬಿಟಿಕ್. ಆ ಸಕ್ಸಸ್ ಅನ್ನೋದು ಎಷ್ಟು ಹೆಮ್ಮೆ ಕೊಡುತ್ತೆ ಅಂದ್ರೆ, ಇವತ್ತಿಗೂ ಐ ಆಮ್ ಇನ್ ಟಚ್ ವಿತ್ ಆರತಿ. ಅಂಡ್ 7.5-8 years ಆಗಿದೆ. ಅವ್ರು ಬಂದಾಗ ಪ್ರೀ ಡಯಾಬಿಟಿಕ್ ಇದ್ರು. ಇವತ್ವರೆಗೂ ಶಿ ಹಸ್ ನಾಟ್ ಗಾನ್ ಆನ್ ಮೆಡಿಕೇಶನ್ಸ್. ಸೊ ಇದಕ್ಕಿಂತ ಇನ್ನೇನ್ ಬೇಕು. ಸೊ ದಟ್ ಬ್ಯೂಟಿಫುಲ್ ಜರ್ನಿ, ಒಂದು ಕಂಪನಿ. ನಾನು ಯಾಕೆ ಇದ್ರ ಬಗ್ಗೆ ಹೇಳಿದೆ ಅಂದ್ರೆ, ಎಷ್ಟೊಂದು ಜನ ಹೆಣ್ಮಕ್ಳು, ಅವರಲ್ಲಿ ಟ್ಯಾಲೆಂಟ್ ಇರುತ್ತೆ, ಅವರಲ್ಲಿ ಎಷ್ಟೊಂದು ಪ್ರತಿಭೆ ಇರುತ್ತೆ. ಅಂಡ್ ಯಂಗ್ ಇರುವಾಗ ನಮ್ಮ ಜವಾಬ್ದಾರಿಗಳು ಬೇರೆ ಇರುತ್ತೆ, ಮಕ್ಕಳು, ಫ್ಯಾಮಿಲಿ ಅಂತ. ಬಟ್ ಎಂಪ್ಟಿನೆಸ್ ಸಿಂಡ್ರೋಮ್ ಅಂತೀವಿ. ಮಕ್ಕಳು ದೊಡ್ಡವರಾದ್ಮೇಲೆ ಅವ್ರ ಜೀವನ ನೋಡ್ಕೊಂಡು ಹೋದ್ಮೇಲೆ ಏನಪ್ಪಾ ಮಾಡೋದಂದಾಗ, ನನ್ನ ಕಡೆಯಿಂದ ನಿಮ್ಮ ಶೋ ಇಂದ ಐ ವುಡ್ ಲವ್ ಟು ಶೇರ್, ನಿಮ್ಮ ಕನಸು ಏನೇ ಇರಲಿ, ಡೋಂಟ್ ಸ್ಟಾಪ್. ಕರೆಕ್ಟ್. ದೇರ್ ಇಸ್ ನೋ ಏಜ್, ಎಕ್ಸ್ಪೈರಿ ಡೇಟ್ ಇಲ್ಲ ಕನಸಿಗೆ. ಡೂ ವಾಟ್ ಯು ವಾಂಟ್ ಟು ಡೂ. ಎಕ್ಸಾಂಪಲ್ ನಾನೇ ಇದ್ದೀನಿ. ವೆರಿ 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 ಟ್ರೂ. ಸೊ ಒಂದು ಸಿನಿಮಾದಲ್ಲಿ ನನಗಿದ್ದು ನೋಡಿದ್ದ ನೆನಪು. ಸೊ ಹೀರೋ ಯಾವ್ದಕ್ಕೂ ನಾನು ಫಿಟ್ ಇಲ್ಲ ಅನ್ಕೊಂಡಿರ್ತಾನೆ, ಬಿಕಾಸ್ ಸುತ್ತಲೂ ಇರೋರೆಲ್ಲ ಅದನ್ನೇ ಹೇಳ್ತಾ ಇರ್ತಾರೆ. ಸೊ ದಟ್ ಇಸ್ ವೆನ್ ಹೀರೋಯಿನ್ ಎಂಟರ್ಸ್ ಹರ್ ಲೈಫ್ ಅಂಡ್ ಸೇಸ್, ಎಲ್ಲರಲ್ಲೂ ಏನೋ ಒಂದು ಟ್ಯಾಲೆಂಟ್ ಇರುತ್ತೆ, ನಿನ್ನ ಟ್ಯಾಲೆಂಟ್ ಏನೂ ಇಲ್ಲ ಅಂತಿರ್ತಾನೆ. ಬಟ್ ಅವ್ನ ಫ್ರೆಂಡ್ ಒಬ್ಬ ಹೇಳ್ತಾನೆ, ಇವನು ಬೈಕ್ ಪಾರ್ಟ್ಸ್ ನ ನೀನ್ ಎಷ್ಟೇ ಡಿಸೆಂಬಲ್ ಮಾಡಿದ್ರು ಅದನ್ನ ಅಸೆಂಬಲ್ ಮಾಡಬಹುದು, ಡಿಸ್ಮ್ಯಾಂಟಲ್ ಮಾಡಿ ಸೆಪರೇಟ್ ಮಾಡಿದ್ರು ಹಿ ಕ್ಯಾನ್ ಅಸೆಂಬಲ್ ಅಂತ. ಸೊ ಆ ಒಂದು ಪಾಯಿಂಟ್ ನ ಇಟ್ಕೊಂಡು ಅವಳು ಒಂದು ಬೈಕ್ ಶೋರೂಮ್ ಅಲ್ಲಿ ಅವನು ಕೆಲಸ ಕೊಡಿಸ್ತಾಳೆ. ಅಂಡ್ ಹಿ ಗ್ರೋಸ್ ಸೋ ಬಿಗ್. ಸೊ ಯಾರೊಬ್ರು ನಾನು ಏನೂ ಮಾಡಕ್ಕಾಗಲ್ಲ ಅಂತ ಅನ್ಕೊಳಕ್ ಸಾಧ್ಯನೇ ಇಲ್ಲ. ಮನುಷ್ಯನಾಗಿ ಹುಟ್ಟಿದ ಮೇಲೆ ನಮಗೆ ಸೆನ್ಸಸ್ ಇದೆ, ರೈಟ್? ಏನೋ ಒಂದು ಎಬಿಲಿಟಿ ಇದ್ದೇ ಇರುತ್ತೆ. ವಿ ಕ್ಯಾನ್ ಎಂಪವರ್ ಅವರ್ ಸೆಲ್ಸ್ ಅಂಡ್ ಅದರ್ಸ್ ಆಲ್ಸೋ ಅರೌಂಡ್. ಸಮಥಿಂಗ್ ಆಸ್ ಸಿಂಪಲ್ ಆಸ್ ಸೌಜನ್ಯ, ಅಡಿಗೆ, ನಾನು ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತೀನಿ, ಮನೇಲಿ ನಾನು ಚಟ್ನಿ ಪೌಡರ್ಸ್ ಚೆನ್ನಾಗಿ ಮಾಡ್ತೀನಿ. ನೀವೆಲ್ಲಿದ್ದೀರಾ? ನಿಮ್ಮ ಸುತ್ತಮುತ್ತ ಇರೋರಿಗೆ ಯು ಕ್ಯಾನ್ ಸೆಲ್ ಇಟ್. ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್, ಈಗ ಎಷ್ಟೊಂದು ವೆಬ್ಸೈಟ್ಸ್ ಇದೆ, ವುಮೆನ್ ಎಂಪವರ್ಮೆಂಟ್ ವೆಬ್ಸೈಟ್ಸ್ ಇದೆ. ಯು ಡೋಂಟ್ ನೀಡ್ ತುಂಬಾ ಡಿಗ್ರೀಸ್ ಟು ಅರ್ನ್ ಮನಿ.
ಟು ಬಿ ಫೈನಾನ್ಷಿಯಲಿ ಸ್ಟೇಬಲ್. ನಿಮ್ಮಲ್ಲಿ ಏನಿದೆ, ವಾಟ್ ಎವರ್ ಇಟ್ ಇಸ್, ಈಗ ಪ್ರಪಂಚ ಹೆಂಗ್ ಇವಾಲ್ವ್ ಆಗಿದೆ ಅಂದ್ರೆ ಪ್ರತಿಯೊಬ್ಬರಿಗೂ ಅದು ಇದೆ. ಯು ಕ್ಯಾನ್ ಓವರ್ಕಮ್ ವಾಟ್ ಎವರ್ ಯು ಆರ್ ಅಂಡ್ ಡೂ ಇಟ್. ಐ ಥಿಂಕ್ ಇವಾಗ ಮನೇಲಿರುವಂತ ಹಿರಿಯರ್ನೇ ತಗೊಳ್ಳೋಣ, ಅವರು ಬಂದು ಹೇಳಕ್ ಆಗದೆ ಇರಬಹುದು, ಸ್ವಲ್ಪ ಸಂಕೋಚ ಇರಬಹುದು, ಅಥವಾ ಏನ್ ಅನ್ಕೋತಾರೋ ಅನ್ನೋದಿರಬಹುದು. ಮಕ್ಕಳು, ಗಂಡಂದ್ರು, ಫ್ಯಾಮಿಲಿ ಮೆಂಬರ್ಸ್ ಹ್ಯಾವ್ ಟು ಐಡೆಂಟಿಫೈ ಸೇಯಿಂಗ್, ಅಮ್ಮ ನಿನ್ನಲ್ಲಿ ಇದ್ದಿದೆ, ಅಜ್ಜಿ ನಿನ್ನಲ್ಲಿ ಇದ್ದಿದೆ, ಚಿಕ್ಕಮ್ಮ ನಿನ್ನಲ್ಲಿ ಇದ್ದಿದೆ, ಅಥವಾ ಫ್ರೆಂಡ್ಸ್ಗೆ ವಿ ಕ್ಯಾನ್ ಸಜೆಸ್ಟ್ ಸೇಯಿಂಗ್ ಐ ಥಿಂಕ್ ನೀನ್ ಇದನ್ನ ಯು ಕ್ಯಾನ್ ಇಷ್ಟು ದಿನ ನೀನು ಮನೆ ಮಟ್ಟಕ್ಕೆ ಮಾಡ್ಕೊಂಡಿದ್ ಸಾಕು, ಬೇರೆಯವ್ರಿಗೂ ಇದನ್ನ ಮಾಡಿ ತೋರ್ಸು, ಶೋ ದ ವರ್ಲ್ಡ್ ವಾಟ್ ಯು ಆರ್ ಅಂತ. ಇಟ್ಸ್ ನೆವರ್ ಟೂ ಲೇಟ್ ಟು ಸ್ಟಾರ್ಟ್ ಎನಿಥಿಂಗ್ ನ್ಯೂ. ಸೊ ನೀವ್ ಹೇಳ್ತಾ ಇದ್ರಿ 1994 ಅಲ್ಲಿ ಐ ಥಿಂಕ್ ನಿಮ್ಮ ಯಂಗರ್ ಸನ್ 2 years old ಇರುವಾಗ ನಾನು ಡಯಾಗ್ನೋಸ್ ಆಗಿದ್ದು. ಅದು ಇಟ್ ವಾಸ್ ಸೋ ನೋ ಸಿಂಪ್ಟಮ್ಸ್. ಸೊ ಇದು ಒಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟರ್. ನಮ್ಮ ಈ ವಿಡಿಯೋ ಯಾರೇ ನೋಡ್ತಾ ಇದ್ರು, ಈಗ ತುಂಬಾ ಸರಿ ನಾವೇನ್ ಅನ್ಕೋತೀವಿ, ಪರ್ಟಿಕ್ಯುಲರ್ ಏಜ್ ಆದ ಮೇಲೆ 45-50 ಆದ ಮೇಲೆ ನಾವು ಬ್ಲಡ್ ಟೆಸ್ಟ್ ಮಾಡ್ಬೇಕು ಅಂತ ಅಲ್ವಾ. ನಾನು ಅದೇ ಮೈಂಡ್ ಸೆಟ್ ಅಲ್ಲಿ ಇದೆ. ಸೊ ನಮ್ಮ ಡಾಕ್ಟರ್ ರಮಣರಾವ್, ವಿ ಜಸ್ಟ್ ವೆಂಟ್ ಟು ಮೀಟ್ ಹಿಮ್. ಯಾಕಂದ್ರೆ ಅವರು ರಾಜ್ಕುಮಾರ್ ಫ್ಯಾಮಿಲಿ ಡಾಕ್ಟರ್ ಅಂತ ಗೊತ್ತಾದಾಗ ಮನೆಯವ್ರು ನಾವು ಹೋಗಿ ಅವ್ರನ್ನ ಮೀಟ್ ಮಾಡೋಣ ಅನ್ಬಿಟ್ಟು ವಿ ವೆಂಟ್ ಟು ಮೀಟ್ ಹಿಮ್. ಸರಿ, ಹಿ ವಾಸ್ ಸೋ ಫ್ರೆಂಡ್ಲಿ. ಮಾತಾಡ್ಬಿಟ್ಟು ದೆನ್ ಆಫ್ಟರ್ವರ್ಡ್ಸ್ he said, ಯಾವಾಗಾದ್ರೂ ಬ್ಲಡ್ ಟೆಸ್ಟ್ ಮಾಡಿಸಿದೀರಾ? ಐ ಸೆಡ್ ನೋ ಡಾಕ್ಟರ್, 24 ವೈ ಡು ಯು ಥಿಂಕ್ ಆಫ್ ಬ್ಲಡ್ ಟೆಸ್ಟ್ ಅಂತ ಅಲ್ವಾ. he said ಇಲ್ಲಮ್ಮ, ಎನಿ ಟೈಮ್ ಇನ್ ಲೈಫ್ ಪ್ಲೀಸ್ ಡೂ ಅ ಬ್ಲಡ್ ಟೆಸ್ಟ್. ಅದು ಬಂದು ನಿಮ್ಗೆ ಒಂದು ಫೌಂಡೇಶನ್ ಬೇಸ್ ಲೈನ್ ತರ ಇರುತ್ತೆ. ಅಂಡ್ ನೆಕ್ಸ್ಟ್ ನೀವು 5 years ಮಾಡ್ತೀರಾ, 10 ವರ್ಷಕ್ಕೆ ಮಾಡ್ತೀರಾ, ಎಲ್ಲಿತ್ತು ನಿಮ್ಮ ಬಾಡಿ ಅಂತ ಗೊತ್ತಾಗತ್ತೆ, ಮಾಡಿ ಅಂದ್ರು. ಹಂಗಾಗಿ ಓಕೆ, ಮನೆಯವರು ಮಾಡಿಸಿದ್ರು, ನಾನು ಮಾಡಿಸ್ದೆ. ನೆಕ್ಸ್ಟ್ ಡೇ ಐ ವೆಂಟ್ ಟು ಕಲೆಕ್ಟ್ ದ ರಿಪೋರ್ಟ್ಸ್. ಅವಾಗ ಮೇಲಿಂದ ಲೈಟ್ನಿಂಗ್ ಬರತ್ತಲ್ಲ, ನಾವು ಓಲ್ಡನ್ ಪಿಕ್ಚರ್ಸ್ ಅಲ್ಲಿ ನೋಡ್ತೀವರಲ್ಲ, ಆ ತರ ಒಂದು ಬೋಲ್ಟ್ ಆಫ್ ಲೈಟ್ನಿಂಗ್. ಏನಂದ್ರೆ ಹೋದಾಗ ಡಾಕ್ಟರ್ ಸೆಡ್, ಪರಿಮಳ ಕೂತ್ಕೋ, ಐ ಹ್ಯಾವ್ ಟು ಟಾಕ್ ಟು ಯು. ಅದ್ ಕೇಳಿದ ತಕ್ಷಣ ಸೌಜನ್ಯ ಎಲ್ಲ ಮೀಟರ್ ಆಫ್ ಆಗೋಯ್ತು. ಏನಕ್ಕಪ್ಪ ಡಾಕ್ಟರ್ ಕೂತ್ಕೋ ಅಂತಾರೆ ಅಂತ. ಸರಿ, ಐ ಜಸ್ಟ್ ಸ್ಯಾಟ್. ಏನ್ ಡಾಕ್ಟರ್ ಅಂದ್ರೆ, ನಾವು ನಾಳೆ ಇನ್ನೊಂದು ಟೆಸ್ಟ್ ಮಾಡಿಸ್ಬೇಕು, ನಿನಗೆ ಮನೆಯವ್ರದೆಲ್ಲ ಎವ್ರಿಥಿಂಗ್ ಇಸ್ ಫೈನ್, ನಿನಗೊಂದು ಟೆಸ್ಟ್ ಮಾಡಿಸ್ಬೇಕು. ಏನು ಅಂದ್ರೆ GTT ಟೆಸ್ಟ್. ಏನದು ಅಂದ್ರೆ ಗ್ಲೂಕೋಸ್ ಟಾಲರೆನ್ಸ್ ಟೆಸ್ಟ್ ಅಂತ. 5 ಬಾರಿ, ಲೈಕ್ ಯು ಕಮ್ ಆನ್ ಫಾಸ್ಟಿಂಗ್ ದ ಬ್ಲಡ್ ತಗೋತೀವಿ ಅಂಡ್ ಮೆಜರ್ಡ್ ಅಮೌಂಟ್ ಆಫ್ ಗ್ಲೂಕೋಸ್ ವಾಟರ್ ಕೊಡ್ತಾರೆ. ಎವ್ರಿ ಹಾಫ್ ಅನ್ ಅವರ್ ಅದನ್ನ ಡ್ರಾ ಮಾಡ್ತಾರೆ ಅಂಡ್ ಯಾವ ಮಟ್ಟಕ್ಕೆ ಬಾಡಿ ಪ್ರೊಸೆಸಸ್ ಶುಗರ್ ಅಂತ ಐಡೆಂಟಿಫೈ ಮಾಡ್ತಾರೆ. ಸೊ GTT ಟೆಸ್ಟ್ ಮಾಡ್ಬೇಕು ಅಂತ. ಅಂಡ್ ನಾನು ಐ ಡೆಂಟ್ ವಾಂಟ್ ಟು ಸ್ಕೇರ್ ಮನೆಯವರಿಗೆ, ಮಕ್ಕಳೆಲ್ಲ ಚಿಕ್ಕವರು, ಐ ಡೆಂಟ್ ವಾಂಟ್ ಟು ಸ್ಕೇರ್. ಸರಿ, ಓಕೆ, ಏನೋ ಟೆಸ್ಟ್ ತಾನೇ ಮಾಡ್ತಾ ಇದಾರೆ, ಲೆಟ್ಸ್ ರನ್ ದ ಟೆಸ್ಟ್. ಸರಿ, ಡಾಕ್ಟರ್ ಬರಕ್ ಹೇಳಿದಾರೆ ಅಷ್ಟೇ. ನೆಕ್ಸ್ಟ್ ಡೇ ಹೋದೆ. GTT ಆದ್ಮೇಲೆ ಡಾಕ್ಟರ್ ಕಾಲ್ ಮಿ ಅಂಡ್ ಸೆಡ್, ಇಲ್ಲಮ್ಮ ಕನ್ಫರ್ಮ್ ಆಗಿದೆ, ನಿನ್ಗೆ type 2 ಡಯಾಬಿಟೀಸ್ ಇದೆ ಅಂತ. ದಿಸ್ ವಾಸ್ ಸಚ್ ಎ ಶಾಕ್. ಈಗ ನಾ ಹೇಳ್ತಾ ಇರೋದು 32 years ಬ್ಯಾಕ್. ಈಗ 2024ಗೆ ಆಲ್ಮೋಸ್ಟ್ 32 years ಆಗ್ತಾ ಇದೆ. ಏನಾಗತ್ತೆ, ಫ್ಯಾಮಿಲಿ ಹಿಸ್ಟ್ರಿ ಇರ್ಲಿಲ್ಲಪ್ಪ. ಸೊ ಈಗ ನಾವು ನಮ್ಮ ಫ್ಯಾಮಿಲಿಯಲ್ಲಿ ಬೇರೆಯವರಿಗೆ ಡಯಾಬಿಟೀಸ್ ಏನಾದ್ರೂ ಇತ್ತು, ಪರ್ಟಿಕ್ಯುಲರ್ ಹೆಲ್ತ್ ಇಶ್ಯೂ ಇತ್ತು ಅಂದ್ರೆ ಒಂದು ಐಡಿಯಾ ಇರುತ್ತೆ ಹೇಗೆ ಹ್ಯಾಂಡಲ್ ಮಾಡ್ಬೇಕು ಅಂತ. ಯಂಗ್, ಅಬ್ಸಲ್ಯೂಟ್ಲಿ ನೋ ಐಡಿಯಾ ಏನ್ ಮಾಡ್ಬೇಕು, ಮಕ್ಕಳು ಚಿಕ್ಕವರು. ಇಂಥ ಒಂದು ಇಟ್ ಫೆಲ್ಟ್ ಅಟ್ ದಟ್ ಟೈಮ್ ಯಾರೋ ಒಂದು ಡೆತ್ ಸೆಂಟೆನ್ಸ್ ಕೊಟ್ಟಂಗೆ. ಅಂಡ್ ದ ಓನ್ಲಿ ಥಿಂಗ್ಸ್ ವಿ ನ್ಯೂ ವಾಸ್ ಒಂದು ಡಯಾಬಿಟಿಕ್ ಹೆಲ್ತ್ ಇಶ್ಯೂಸ್ ಸಿಕ್ಕಾಪಟ್ಟೆ ಬರುತ್ತೆ, ಕಿಡ್ನಿ ಪ್ರಾಬ್ಲಮ್ ಬರುತ್ತೆ, ಕಣ್ಣಿನ ಇಶ್ಯೂಸ್ ಬರುತ್ತೆ, ಹೇಗೆ ಮ್ಯಾನೇಜ್ ಮಾಡೋದಂತಾನೆ ಗೊತ್ತಿಲ್ಲ. ಸೊ ಐ ಕೇಮ್ ಹೋಮ್. ಐ ಸ್ಟಿಲ್ ರಿಮೆಂಬರ್, ಆಯ್ತಾ, ಹೊರಗಡೆ ಸದಾಶಿವನಗರ್ ಕಾರ್ನರ್ ಅಲ್ಲಿ ಡಾಕ್ಟರ್ದು ಕ್ಲಿನಿಕ್ ಬಂದ್ಬಿಟ್ಟು ಐ ಜಸ್ಟ್ ಪ್ಲಾಂಕ್ಡ್ ಅಲ್ಲೇ ಫುಟ್ಪಾತ್ ಅಲ್ಲಿ ಕುತ್ಕೊಂಡು ಯೋಚನೆ ಮಾಡ್ತಾ, ಏನಪ್ಪ ಮಾಡೋದು, ಮಕ್ಳಿಷ್ಟು ಚಿಕ್ಕವ್ರು, ಎಂತದಾಗೋಯ್ತು, ಯಾಕೆ ಅಂತ ಗೊತ್ತಿಲ್ಲ. ದೆನ್ ಐ ಕೇಮ್ ಹೋಮ್ ಅಂಡ್ ಮನೆಯವ್ರು ಯಾವಾಗ್ಲೂ ಒಂಥರ ರಫ್ ಅಂಡ್ ಟಫ್ ಆಗಿ ನೋಡಿ ಅಭ್ಯಾಸ, ವೆರಿ ಸ್ಟ್ರಾಂಗ್ ಪರ್ಸನ್ ಆಗಿ ನೋಡಿ ಅಭ್ಯಾಸ. ಸೊ ಐ ಕೇಮ್ ಅಂಡ್ ವಿ ಸಾ ಮೈ ಫೇಸ್. ಏನಾಯ್ತು ಪರೋ ಅಂತ. ಇಲ್ಲ, ಏನೋ ಹೇಳ್ಬೇಕು. ಏನಾಯ್ತು? ಡಾಕ್ಟರ್ ಈ ತರ ಶುಗರ್ ಬಂದಿದೆ ಅಂತ. ಯೂಶಲಿ ದಟ್ ಇಸ್ ದ ವರ್ಡ್ಸ್ ವಿ ಯೂಸ್ ಅಲ್ವಾ, ಶುಗರ್ ಬಂದಿದೆ ಅಂತ ಹೇಳಿದಾರೆ ಅಂತ. ಈ ವಾಸ್ ಲೈಕ್, ಯಾರಿಗೆ ಅಂತ. ನಿನಗಂದಿದ ತಕ್ಷಣ ಕಿರ್ಚ್ಬಿಟ್ಟು ಅಳಕ್ ಶುರುಕೊ. ಸ್ಟಾರ್ಟೆಡ್ ಕ್ರೈಯಿಂಗ್. ಯಾಕಂದ್ರೆ ಅವರ ತಾಯಿ passed away at the age of 54 with diabetic complications, diabetic coma ಹೋಗಿ. ಸೊ ದ ಮಿನಿಟ್ ಶುಗರ್ ಡಯಾಬಿಟಿಸ್ ಅಂದಿದ್ ಕೂಡ್ಲೇನೆ ಅವರ ಎಕ್ಸ್ಪೀರಿಯನ್ಸ್ ಅಲ್ಲಿ ದಟ್ ಲೀಡ್ಸ್ ಟು ಡೆತ್, ಅರ್ಲಿ ಡೆತ್. ಎಂಥದಿದು ಅಂತ. ದೆನ್ ಐ ಟೋಲ್ಡ್ ಹಿಮ್, ನೋ ಕಾಮ್ ಡೌನ್, ವಿ ಸ್ಯಾಟ್, ವಿ ಸ್ಪೋಕ್. ಐ ಸೆಡ್, ಇಲ್ಲ ಡಾಕ್ಟರ್ ಸಜೆಷನ್ಸ್ ತಗೋತೀನಿ, ಏನ್ ಗೈಡ್ ಲೈನ್ಸ್ ಕೊಡ್ತಾರೋ ಐ ವಿಲ್ ಫಾಲೋ ಇಟ್ ಅಂತ. ಅಂಡ್ ತುಂಬಾ ಹೆಮ್ಮೆಯಿಂದ ಹೇಳ್ತೀನಿ ಸೌಜನ್ಯ, ಅವತ್ತು
32 ವರ್ಷದಿಂದೆ ಬೇಸಿಕ್ ಗೈಡ್ಲೈನ್ಸ್ ನನ್ನ ಡಾಕ್ಟರ್ ಏನ್ ನನಗೆ ಹಾಕೊಟ್ರು. ಇವತ್ತು 32 ವರ್ಷಗಳಾದ್ರೂ ಚಾಚು ತಪ್ಪದಂಗೆ ಡಿಸಿಪ್ಲಿನ್ಡ್ ಆಗಿ ಫಾಲೋ ಮಾಡ್ಕೊಂಡ್ ಬರ್ತಾ ಇರೋದಕ್ಕೆ ನನ್ನ ಬ್ಲಡ್ ಪ್ಯಾರಾಮೀಟರ್ಸ್ ಯಾವಾಗ್ಲೂ ಡಾಕ್ಟರ್ ಹೇಳ್ತಾರೆ, ನೀನ್ ನನ್ನ ಮಾಡೆಲ್ ಪೇಷಂಟ್. ಯಾಕಂದ್ರೆ ಒಂದು 50 ಪಾಯಿಂಟರ್ಸ್ ಇಟ್ಬಿಟ್ಟು ಡಯಾಬಿಟಿಸ್ ಇರೋ ಇದ್ ಮಾಡ್ಬಾರ್ದು ಪ್ರಾಬ್ಲಮ್ ಅಂದ್ರೆ ನಾನು ಎಲ್ಲಾನು ಕ್ರಾಸ್ ಮಾಡ್ತೀನಿ. He says, how is it possible? Anything is possible in this world. ಒಂದಷ್ಟು ಸ್ಯಾಕ್ರಿಫೈಸ್, ಒಂದಷ್ಟು ಡಿಸಿಪ್ಲಿನ್, ಮತ್ತೆ ಡಯಾಬಿಟಿಸ್ ಅನ್ನೋದು ಬಿಟ್ಬಿಡಿ ಸೌಜನ್ಯ. ಯಾವುದೇ ಒಂದು ವಿಚಾರ, ಲೆಟ್ ಅಸ್ ಸೇ ಕಾಮನ್ ಇಶ್ಯೂ ವಿಮೆನ್ ಅಲ್ಲಿ ವೆಯ್ಟ್ ಮ್ಯಾನೇಜ್ಮೆಂಟ್ ಟ್ರೈ ಮಾಡೋದು ಅಲ್ವಾ, ಫ್ಯಾಟ್ ಲಾಸ್ ಮಾಡ್ಕೊಳ್ಳೋದು, ವೆಯ್ಟ್ ಲಾಸ್ ಮಾಡ್ಕೊಳ್ಳೋದು, ಈ ಬಿಗ್ಗರ್ ಪಿಕ್ಚರ್ ಅನ್ನೋದು ಒಂದು ನೋಡಿದ್ರೆ ನಮ್ಮ ಪಯಣ ಎಷ್ಟು ಈಸಿ ಆಗ್ಬಿಡತ್ತಂದ್ರೆ, ಒಂದು ಸ್ಮಾಲ್ ಎಕ್ಸಾಂಪಲ್. ಸೊ 60 years, ಲೆಟ್ ಅಸ್ ಸೇ ಅಟ್ ಯೋರ್ 60 ನೀವು ಹೇಗಿರ್ಬೇಕು ಅಂತ ನಿಮಗ್ ಒಂದು ಇಮ್ಯಾಜಿನೇಷನ್. just close your eyes for a second. How does Saujanya want to be when she's 60? Ma'am, first at the age of 60 I should not look 60. Okay. And ನಮಗೆ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಡಯಾಬಿಟಿಕ್ಸ್ ಇದೆ, ಹಾಗಾಗಿ ಡಯಾಬಿಟಿಸ್ ಅಂಡ್ BP ಬರಬಾರ್ದು ಅನ್ನೋದು ಬಂದಿದೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಸ್ಟ್ರೆಂತ್ ಟ್ರೈನಿಂಗ್ ಅಲ್ಲಿ ಪ್ರೋ ಆಗಿರ್ಬೇಕು when I'm at 60 ಅಂತ ಬಂದಿದೆ. ವಾವ್. And I think ನೀವೇನ್ ಹೇಳಿದ್ರಿ ಈ 3 pointers, ಥರ್ಡ್ ಒನ್ ಸ್ವಲ್ಪ ಮೇ ಬಿ ಅದರ್ ವುಮೆನ್ ಇಷ್ಟ ಪಡ್ತಾರೋ, ಲೈಕ್ ಮಾಡ್ಬೇಕು ಇಲ್ವೋ, ಬಟ್ ಡೆಫಿನೆಟ್ಲಿ ಫಸ್ಟ್ ಒನ್ ನಮ್ಮ ವಯಸ್ಸು ಕಾಣಬಾರ್ದು. ನಮ್ಮ ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ಏನಾದ್ರೂ ಹೆಲ್ತ್ ಇಶ್ಯೂಸ್ ಇದ್ರೆ ಅದು ನಮಗಿರಬಾರ್ದು. ಈ ಎರಡು ಜೊತೆಗೆ ಐ ಥಿಂಕ್ ಸಮಥಿಂಗ್ ವೇರ್ ಆಲ್ ಆಫ್ ಅಸ್ ಲೈಕ್ ಇಸ್, ಈಗ ಐ ಲೈಕ್ ಟು ಶಾಕ್ ಪೀಪಲ್. ಅವ್ರು ಕೇಳ್ತಾರೆ ಇಲ್ವೋ, ನನ್ನ ಏಜ್ ನಾನೇ ಹೇಳ್ಕೊತೀನಿ, ನಾನ್ 56, ನಾನ್ 57. ಯಾಕೆ ಅಂದ್ರೆ ವೆನ್ ವಿ ಡೋಂಟ್ ಲುಕ್ ಅವರ್ ಏಜ್, ಎಲ್ಲೋ ಒಂದು ಕಾನ್ಫಿಡೆನ್ಸ್ ಅಲ್ವಾ ಸೌಜನ್ಯ ಲೈಫ್ ಅಲ್ಲಿ. ಬಿಕಾಸ್ ನಾವ್ ಏಜ್ ಆಗೋದನ್ನಂತೂ ತಡಿಯಕ್ಕಾಗಲ್ಲ. ಅಟ್ ಲೀಸ್ಟ್ ವಿ ಕ್ಯಾನ್ ಟ್ರೈ ಅಂಡ್ ಮೇಕ್ ಶ್ಯೂರ್ ನಾವ್ ಅಷ್ಟು ಕಾಣಲ್ಲ ಅಂತ. ಗ್ರೇಸ್ಫುಲ್ ಆಗಿ ಏಜ್ ಆಗ್ಬೇಕು, ಏಜ್ ನ ಅಕ್ಸೆಪ್ಟ್ ಮಾಡ್ಕೋಬೇಕು. ಮತ್ತೆ ನಮ್ಮ ಏಜ್ ಗಿಂತ ದ ಕಾಂಟೆಂಪ್ರರೀಸ್, ನಮ್ಮ ಏಜ್ ಅವ್ರು ಹೇಗಿರ್ತಾರೋ ಅವ್ರಿಗಿಂತ ಬೆಟರ್ ಲೈಫ್ ಸ್ಟೈಲ್ ಇತ್ತು ಅಂದ್ರೆ ಐ ಥಿಂಕ್ ವಿ ಆರ್ ಸಕ್ಸಸ್ಫುಲ್. 100% ಅಲ್ವಮ್ಮ? ಈಗ ಅಟ್ 60 ನೀನ್ ಇದೆಲ್ಲ ಏಮ್ ಇಟ್ಕೊಂಡಿದ್ಯಾ ಅಂದ್ರೆ ವಾಟ್ ಇಸ್ ದ ರೈಟ್ ಟೈಮ್ ಟು ಸ್ಟಾರ್ಟ್ ಅಂತ ಕೇಳಿದ್ರೆ, ಟುಡೇ ನೌ ಇಸ್ ದ ರೈಟ್ ಟೈಮ್ ಟು ಸ್ಟಾರ್ಟ್. ಬಿಕಾಸ್ ಒಬ್ಬೊಬ್ರು ಒಂದೊಂದು ವಯಸ್ಸಿನವ್ರು ಇರ್ತಾರೆ. ನೌ ಇಸ್ ದ ರೈಟ್ ಟೈಮ್. Whoever is watching this show, you are 15 years, you are 20 years, please start. Correct. Let us say you're 80 years, no problem. ಯಾರೇ ಇರಬಹುದು, to become better than what you are, start today. ಸೊ ನಾವ್ ಏನ್ ಸ್ಟಾರ್ಟ್ ಮಾಡ್ಬೇಕು? ಸರಿ ಮೇಡಮ್, ಸ್ಟಾರ್ಟ್ ಟುಡೇ. ಏನ್ ಸ್ಟಾರ್ಟ್ ಮಾಡ್ಬೇಕಂದ್ರೆ, ಮೊದಲನೇದಾಗಿ ನಿಮ್ಮ ಒಂದು ಏಮ್ ಏನಿದೆ, ಬಿ ಇಟ್ ಹೆಲ್ತ್ ವೈಸ್ ಇರ್ಬೋದು, ವೆಲ್ನೆಸ್ ವೈಸ್ ಇರ್ಬೋದು, ಫಸ್ಟ್ ನೀವೆಲ್ಲಿದ್ದೀರಾ ಅಂತ ಐಡೆಂಟಿಫೈ ಮಾಡ್ಕೊಂಡ್ಬಿಡಿ. ಎಲ್ಲದಕ್ಕೂ ಒಂದು ಬೇಸಿಕ್ ಅಡಿಪಾಯ ಇರುತ್ತೆ. ಸೊ ಈ ಅಡಿಪಾಯದಲ್ಲಿ ಲೆಟ್ ಅಸ್ ಸೇ ಅ ವೆರಿ ಸಿಂಪಲ್ ಥಿಂಗ್ ವಿಚ್ ಐ ಆಲ್ವೇಸ್ ಟೆಲ್, ಯಾರು ಬೇಕಾದ್ರೂ ಇದು ಟ್ರೈ ಮಾಡ್ಬೋದು. ನಿಮ್ಮ ಒಂದು ಸೊಸೈಟಿಗೆ ನೀವೇನು ಹೇಳ್ತೀರಾ, ಹೇಗೆ ನಿಮ್ಮನ್ನ ಪೋರ್ಟ್ರೇ ಮಾಡ್ಕೋತೀರಾ, ಅದು ಬೇರೆ. ಬಟ್ ಅಂತರಾಳದಲ್ಲಿ ನಿಮಗ್ ಮಾತ್ರ ಗೊತ್ತು. ಲೆಟ್ ಅಸ್ ಸೇ ಸಿಂಪಲ್ ಥಿಂಗ್ಸ್, ಫಿಸಿಕಲ್ ಆಕ್ಟಿವಿಟಿಯಲ್ಲಿ ನೀವು ಎಷ್ಟು ಎವ್ರಿ ಡೇ ಡಿಸಿಪ್ಲಿನ್ ಆಗಿ ಮಾಡ್ತೀರಾ ನಿಮಗ್ ಮಾತ್ರ ಗೊತ್ತು. ಫುಡ್ ಚಾಯ್ಸಸ್ ಏನ್ ಮಾಡ್ತಾ ಇದ್ದೀರಾ ನಿಮಗ್ ಮಾತ್ರ ಗೊತ್ತು. ಮತ್ತೆ ಹೆಲ್ತ್ ಕಂಡೀಷನ್ ನೋಡಕ್ಕೆ ಎಷ್ಟೇ ಚೆನ್ನಾಗಿದ್ರು, ಮಂಡಿ ನೋವು, ಆ ನೋವು, ಈ ಪೇನು, ಸರಿಗ್ ನಿದ್ದೆ ಮಾಡ್ತಾ ಇಲ್ಲ, ಈ ಎಲ್ಲಾ ಹೆಲ್ತ್ ಕಂಡೀಷನ್ಸ್ ನಿಮಗ್ ಮಾತ್ರ ಗೊತ್ತು. ಸೊ ಎನಿಬಡಿ ಫಸ್ಟ್ ಒಂದು 10 ನಿಮಿಷ ಯಾರು ಡಿಸ್ಟರ್ಬ್ ಮಾಡದೇ ಇರೋ ಕಡೆ ಕೂತ್ಕೊಳ್ಳಿ, ಕಾಮ್ ಆಗಿ ನಾನ್ ಎಲ್ಲಿದ್ದೀನಿ ಇವತ್ತು, ನನ್ನ ಹೆಲ್ತ್ ಪರಿಸ್ಥಿತಿ ಎಲ್ಲಿದೆ, ನನ್ನ ಮೆಂಟಲ್ ಹೆಲ್ತ್ ಪರಿಸ್ಥಿತಿ ಎಲ್ಲಿದೆ, ಫಿಸಿಕಲ್ ಹೆಲ್ತ್ ಎಲ್ಲಿದೆ, ವಾಟ್ ಡು ಐ ವಾಂಟ್ ಟು ಇಂಪ್ರೂವ್ ಅನ್ನೋದು ಫಸ್ಟ್ ಐಡೆಂಟಿಫೈ ಮಾಡಿ. ತದನಂತರ ದ ವೈ ಡು ಐ ಹ್ಯಾವ್ ಟು ಡೂ ದೀಸ್ ಚೇಂಜಸ್ ಅಂತ ತಾವು ಕೇಳ್ಕೊಂಡಾಗ, ನಾನು ಫ್ಯೂಚರ್ ಅಲ್ಲಿ ಚೆನ್ನಾಗಿರೋದಕ್ಕೆ ನಾನು ಈ ಚೇಂಜಸ್ ಮಾಡಬೇಕು ಅಂತ ಒಂದು ದೊಡ್ಡ ಪಿಕ್ಚರ್ ನಿಮ್ಮ ಕಣ್ಣು ಮುಂದೆ ಬಂದ್ರೆ, ಹೌ ಟು ಡೂ ಇಟ್, ವೆನ್ ಟು ಡೂ ಇಟ್, ಇದು ಯಾವ್ದೂ ಕಷ್ಟ ಆಗಲ್ಲಪ್ಪ. ಬಟ್ ಬಿಗರ್ ಪಿಕ್ಚರ್ ಇರ್ಬೇಕು. ಈಗ ನೀವು 60 ನಿಮಗೆ ಡಯಾಬಿಟಿಸ್ ಬರಬಾರ್ದು, ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ಇದೆ ಅಂದಾಗ, ಇವತ್ತಿಂದ ಬದಲಾವಣೆಗಳು ಮಾಡ್ಕೊಂಡಾಗ
100% 60 ಅಲ್ಲಿ ಡಯಾಬಿಟಿಸ್ ಇಲ್ದಂಗೆ ಇರಕ್ಕೆ ಸಾಧ್ಯತೆಗಳು ಸಂಪೂರ್ಣ ನಿಮ್ಮ ಕೈಯಲ್ಲಿದೆ. ಕರೆಕ್ಟ್ ಮ್ಯಾಮ್, ಹೌದು. ಯಾಕಂದ್ರೆ ಇವತ್ತಿನ ಲೈಫ್ ಸ್ಟೈಲ್ ಇಶ್ಯೂಸ್ ಇಂದ ಮೋಸ್ಟ್ ಆಫ್ ದ ಹೆಲ್ತ್ ಇಶ್ಯೂಸ್ ನಾವು ಫೇಸ್ ಮಾಡ್ತಿರೋದು. ಸೊ ನಿಮಗ್ ಗೊತ್ತು ದಟ್ ಒಂದು 3-4 ವರ್ಷ ಮುಂಚೆ ಸಡನ್ಲಿ ಮ್ಯಾಮ್ ಐ ಸ್ಟಾರ್ಟೆಡ್ ಪುಟಿಂಗ್ ಆನ್ ವೇಟ್. ಲಾಟ್ ಆಫ್ ಅನ್ಎಕ್ಸ್ಪ್ಲೇನ್ಡ್ ವೇಟ್ ಗೇನ್, ಬಿಕಾಸ್ ಅಟ್ ಲೀಸ್ಟ್ ಓಕೆ ನಾನು ತುಂಬಾ ಜಂಕ್ ತಿಂತಾ ಇದ್ದೀನಿ ಅಂದಿದ್ರೆ ನನಗೆ ಗೊತ್ತಿರೋದು, ನಾನು ವರ್ಕೌಟ್ ಮಾಡ್ತಿಲ್ಲ ಅಂದಿದ್ರೆ ನನಗೆ ಗೊತ್ತಿರೋದು, ನಾ ವರ್ಕೌಟ್ ಮಾಡ್ತಿದ್ದೀನಿ, ಹೆಲ್ದಿ ಫುಡ್ ಪ್ಯಾಟರ್ನ್ ಫಾಲೋ ಮಾಡ್ತಿದ್ದೀನಿ, ಎಲ್ಲ ಮಾಡಿ ಯಾಕೆ ಎಲ್ಲೋದ್ರೆ ನಿಮ್ ಊಟ ಡಬ್ಬಿಗಳು ತಗೊಂಡ್ ಹೋಗ್ತಾ ಇದ್ರಿ. ಹೌದು, ಎಲ್ಲಾ ಕಡೆ ನಾನು ಐ ಯೂಸ್ ಟು ಕ್ಯಾರಿ ಮೈ ಓನ್ ಫುಡ್, ಇವಾಗಲ್ಲ ಅವಾಗಿಂದನು. ಬಟ್ ದೆನ್ ಸಡನ್ಲಿ ಅನ್ಎಕ್ಸ್ಪ್ಲೇನ್ಡ್ ವೇಟ್. ಸೊ ಹೀಗೆ ಒಂದು ಕ್ಯಾಶುಯಲ್ ಮೀಟ್ ಅಲ್ಲಿ ಮೆಟ್ ಮೈ ಗೈನಕಾಲಜಿಸ್ಟ್ ಡಾಕ್ಟರ್ ಚಂದ್ರಿಕಾ ಆನಂದ್. ಅವ್ರು ಹೇಳಿದ್ರು, ಸೌಜನ್ಯ ನಿನ್ ಮುಖ ಮಾತ್ರ ಐ ಥಿಂಕ್ ಬಾಡಿಗಿಂತ ಇಟ್ಸ್ ಗೆಟಿಂಗ್ ಶೇಡ್ ಡಾರ್ಕರ್ ಅಂಡ್ ಡಾರ್ಕರ್. ಒಂದ್ಸಲ ನಿಂದು ಇನ್ಸುಲಿನ್ ರೆಸಿಸ್ಟೆನ್ಸ್ ಚೆಕ್ ಮಾಡೋಣ, ಮೇ ಬಿ ಅದಕ್ಕೂ ನೀನ್ ವೇಟ್ ಗೇನ್ ಆಗ್ತಿರ್ಬೋದು ಅಂತ. ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನೋ ಹೆಸರು ಕೇಳಿದ್ದೆ ಅದೇ ಫಸ್ಟ್ ಟೈಮ್ ನಾನು. ಅಂಡ್ ಅದಾದ್ಮೇಲೆ ಐ ಸ್ಟಾರ್ಟೆಡ್ ಟು ಗೂಗಲ್, ಯೂಟ್ಯೂಬ್ ಅಲ್ಲಿ ಒಂದಷ್ಟು ವಿಡಿಯೋಸ್ ಗಳನ್ನ ನೋಡಿದೆ, ಟೆಸ್ಟ್ ಕೊಟ್ಟೆ. ಬಟ್ ದೆನ್ ಬಾರ್ಡರ್ ಲೈನ್ ಇನ್ಸುಲಿನ್ ರೆಸಿಸ್ಟೆನ್ಸ್ ಇತ್ತು. ಬಟ್ ಸ್ಟಿಲ್ ಎಲ್ಲರಿಗೂ ಒಂದೇ ತರ ಇಂಪ್ಯಾಕ್ಟ್ ಇರಲ್ವಲ್ಲ ಮ್ಯಾಮ್. ಐ ಪುಟ್ ಆನ್ ಅ ಲಾಟ್ ಆಫ್ ವೇಟ್ ಅಂಡ್ ದೆನ್ ಶಿ ಪುಟ್ ಮಿ ಆನ್ ಮೆಟ್ಫಾರ್ಮಿನ್. ಅದು ಇಟ್ ರೆಡ್ಯೂಸ್ಡ್ ಅ ಲಾಟ್ ಆಫ್ ಸ್ವೆಲ್ಲಿಂಗ್. ಇಟ್ ರಿಯಲಿ ಹೆಲ್ಪ್ ಮಿ. ಒಂದ್ ಸ್ವಲ್ಪ ಕಾನ್ಫಿಡೆನ್ಸ್ ಕೊಡ್ತು ದಟ್ ಓಕೆ ಇದು ಇನ್ಸುಲಿನ್ ರೆಸಿಸ್ಟೆನ್ಸ್, ಇಟ್ ಕ್ಯಾನ್ ಬಿ ಟ್ರೀಟೆಡ್ ಅಂತ. ಅಂಡ್ ಅವಾಗ ಒಂದು ಭಯ ಏನಂದ್ರೆ, ಮೆಟ್ಫಾರ್ಮಿನ್ ಶುಗರ್ಗೂ ಕೊಡೋ ಮೆಡಿಸಿನ್ ಅದೇ, PCOS ಕೊಡೋ ಮೆಡಿಸಿನ್ ಅದೇ, ಇನ್ಸುಲಿನ್ ರೆಸಿಸ್ಟೆನ್ಸ್ ಕೊಡೋ ಮೆಡಿಸಿನ್ ಅದೇ. ಅವಾಗ ಒಂದಿರತ್ತಲ್ಲ, ಯಾರಾದ್ರೂ ಶುಗರ್ ಮೆಡಿಸಿನ್ ತಗೋತಿದ್ದಾಳೆ ಅನ್ಕೊಂಡ್ಬಿಟ್ರೆ ಅಂತ. ಅವಾಗ ಮ್ಯಾಮ್ ಹೇಳಿದ್ರು 10% ಆಫ್ ಬಾಡಿ ವೇಟ್ ನ ಕಳ್ಕೊಳ್ಳೋವರೆಗೂ ಮಾತ್ರನೇ ಯು ನೀಡ್ ಟು ಬಿ ಆನ್ ಮೆಡಿಕೇಶನ್. ನೀನ್ ಏನೇನ್ ಮಾಡ್ತಿದ್ಯಾ ಅದನ್ನ ಕಂಟಿನ್ಯೂ ಮಾಡು ಅಂತ. ಅಂಡ್ ಅದಾದ್ಮೇಲೂ ಆಫ್ ಕೋರ್ಸ್ ಇಟ್ ಯೂಸ್ ಟು ಬಿ ಆನ್ ಅಂಡ್ ಆಫ್. ಬಟ್ ಆಫ್ ಕೋರ್ಸ್ ಐ ಯೂಸ್ ಟು ಫಾಲೋ ಎವ್ರಿಥಿಂಗ್. ಅಂಡ್ ಯೋಚನೆ ಮಾಡಿದೆ, ಸ್ಟ್ರೆಸ್ ಯಾವ ಲೆವೆಲ್ಗೆ ಎಫೆಕ್ಟ್ ಮಾಡ್ತಿದ್ದೆ ನನ್ನನ್ನ, ವಾಟ್ ಇಸ್ ಕಾಸಿಂಗ್ ಸ್ಟ್ರೆಸ್. I quit my job. And trust me ma'am, before quitting my job and after I quit my job, ಏನೇನ್ ಮಾಡ್ತಿದ್ನೋ ಅದನ್ನೇ ಕಂಟಿನ್ಯೂ ಮಾಡ್ತಾ ಇರೋದು. ಬಟ್ ಅಲ್ಲಿಂದ ನನ್ ಗ್ರಾಫ್ ಆಫ್ ವೇಟ್ ಕಡಿಮೆ ಆಗ್ತಾ ಬಂತು. Then I realized ಶುಗರ್ ಇರ್ಲಿ, BP ಇರ್ಲಿ, ಇನ್ಸುಲಿನ್ ರೆಸಿಸ್ಟೆನ್ಸ್ ಇರ್ಲಿ, ಥೈರಾಯ್ಡ್ ಇರ್ಲಿ, ನಾ ಫೇಸ್ ಮಾಡೋ ಪ್ರತಿಯೊಂದು ತೊಂದರೆಗೂ ಸ್ಟ್ರೆಸ್ ಪ್ಲೇಸ್ ಸಚ್ ಅನ್ ಇಂಪಾರ್ಟೆಂಟ್ ರೋಲ್. ನಥಿಂಗ್ ಇಸ್ ವರ್ತ್ ಟೇಕಿಂಗ್ ದಟ್ ಅಮೌಂಟ್ ಆಫ್ ಸ್ಟ್ರೆಸ್ ಅಂತ. ಸೊ ಇವತ್ತಿನ ದಿನ ನಾನು ಎಲ್ಲರಿಗೂ ಅದೇ ಹೇಳ್ತೀನಿ, ಟೇಕ್ ರಿಸ್ಕ್ಸ್, ಇಟ್ಸ್ ಓಕೆ. ಅಂಡ್ ಮೋರ್ ಓವರ್ ನಾನು ನನ್ನ 30s ಅಲ್ಲಿ ರಿಸ್ಕ್ ತಗೊಳ್ಳೋದು ಇಟ್ಸ್ ಮಚ್ ಮೋರ್ ಈಸಿಯರ್ ಮ್ಯಾಮ್. Right? So today I'm at such a better place. ಅದು ಮಧ್ಯದಲ್ಲಿ we've had this telephonic conversation ಎಷ್ಟೋ ಸಲ. I hope you can see so many changes. Definitely. The second I saw you, I said, a visible difference ಕಾಣ್ತಾ ಇದೆ. I can see the old Saujanya. Correct. Alva? It's as simple as that. In between, it was something like, usually ನಾವು ನೋಡ್ತೀವಲ್ಲ, before after. Correct. So this is something like before after, ತಿರ್ಗಾ before ಗೆ ಹೋಗಿದ್ದೀರಾ. So that is very nice. And one very important pointer ನಿಮ್ಮ ಕಾನ್ವರ್ಸೇಷನ್ ಅಲ್ಲಿ, two things I would like to share ನಿಮ್ಮ ಈಗ ಮಾತಲ್ಲಿ. ಫಸ್ಟ್, hats off to your doctor. ಯಾಕಂದ್ರೆ ಅವರ ಒಂದು ಅಬ್ಸರ್ವೇಷನ್ ಇಂದ, ಆ ಕೀನ್ ಅಬ್ಸರ್ವೇಷನ್ ಇಂದ, ದಟ್ ವಾಸ್ ನಾಟ್ ಅ ಕಾಮನ್ ಸಿಂಪ್ಟಮ್. ನಿನ್ನ ಫೇಸ್ ಕಲರ್ ಚೇಂಜ್ ಆಗ್ತಾ ಇರೋದು ಅಲ್ಲಿಗೂ ಇನ್ಸುಲಿನ್ ರೆಸಿಸ್ಟೆನ್ಸ್ಗೂ ಓನ್ಲಿ ಥ್ರೂ ಎಕ್ಸ್ಪೀರಿಯನ್ಸ್ ಮತ್ತೆ ನಮ್ಮವರು ಅಂತ ಆ ಎಕ್ಸ್ಟ್ರಾ ಕಾಳಜಿ ಇರುವಾಗ ಮಾತ್ರ ಗೊತ್ತಾಗತ್ತೆ. ಸೊ ದೇರ್ ಆರ್ ಸೋ ಮೆನಿ ಸಿಂಪ್ಟಮ್ಸ್ ನಮ್ಮ ದೇಹ ಕೊಡ್ತಾ ಇರತ್ತೆ. ದಟ್ ಯುವರ್ PCOS ಕಡೆಗೆ ಹೋಗ್ತಾ ಇದ್ದೀರಾ ಅಥವಾ ನಿಮ್ ಪ್ರೀ ಡಯಾಬಿಟಿಕ್ ಆಗ್ತಾ ಇದ್ದೀರಾ. ಅದರಲ್ಲಿ ತಾವು ಹೇಳಿದೊಂದು ಫೇಸ್ ಕಲರ್ ಚೇಂಜ್ ಆಗೋದಿರ್ಬೋದು, ಕತ್ತಿನ ಭಾಗ. ನಾವು ಬೇರೆ ಬೇರೆ ರೀಸನ್ಸ್ ಇರತ್ತೆ. ಸೊ ಯಾರಾದ್ರೂ ಕತ್ತಿನ ಭಾಗ ಕಪ್ಪಿದ್ರೆ ಅಯ್ಯೋ ನಂಗೆ ಶುಗರ್ ಬಂತಂತ ಡೋಂಟ್ ಗೆಟ್ ವರಿಡ್. ದ ಥಿಂಗ್ ಇಸ್, ತುಂಬಾ ಸಿಂಪ್ಟಮ್ಸ್ ಅಲ್ಲಿ ಇದೆಲ್ಲಾನು ಸಿಂಪ್ಟಮ್ಸ್ ಇರತ್ತೆ. ಕತ್ತಿನ ಭಾಗ ಕಪ್ಪಾಗೋದು, ಸ್ಕಿನ್ ಟ್ಯಾಗ್ಸ್ ಬರೋದಾಗ್ಲಿ, ಮತ್ತೆ ಕಾಮನ್ ಆಗಿ ಈಗ ಡಯಾಬಿಟೀಸ್, ಪ್ರೀ ಡಯಾಬಿಟೀಸ್ ಅಂದ್ರೆ ನಮ್ಮೆಲ್ಲರಿಗೂ ಗೊತ್ತು, ದಟ್ ವಿಲ್ ಬಿ ಲೈಕ್ ಎಕ್ಸೆಸ್ ಥರ್ಸ್ಟ್ ಫೀಲ್ ಆಗೋದು, ಮತ್ತೆ ಎಕ್ಸೆಸ್ ಯೂರಿನೇಷನ್ ಇರ್ಬೋದು. ಅಥವಾ ವಿಮೆನ್ಗೆ ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟರ್. ತುಂಬಾ ಜನ ಹೆಣ್ಮಕ್ಳು ಬರೋರು ಏನ್ ಗೊತ್ತಾ ಸೌಜನ್ಯ, ರಿಕರೆಂಟ್ ಅವ್ರಿಗೆ UTI, ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ ಆಗ್ತಾ ಇರತ್ತೆ. ಅಂಡ್ ಸ್ವಲ್ಪ ದೇ ವೆರಿ ಹೆಸಿಟೆಂಟ್ ಮನೇಲಿ ಏನಕ್ಕೆ ಪದೇ ಪದೇ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗ್ತಾ ಇದೆ ಅಂತ ಹೇಳಕ್ಕೂ ಅವ್ರಿಗೆ ನಾಚಿಕೆ. ಸೊ ಅದು ಆದ ನಂತರ UTI ಟ್ರೀಟ್ಮೆಂಟ್ ಹೋದಾಗ ಗೊತ್ತಾಗತ್ತೆ ದಟ್ ದೇ ಹ್ಯಾವ್ ಬೀನ್ ಡಯಾಬಿಟಿಕ್. ಸೊ ಎಷ್ಟೊಂದು ಇಂಟರ್ಲಿಂಕ್ ಇರತ್ತೆ. ನಾಚಿಕೆ ಪಡಬೇಡಿ. ಮತ್ತೆ ಈಗ ಸೌಜನ್ಯ ಹೇಳ್ಕೊಂಡ್ ಬಂದಿರೋದ್ರಲ್ಲಿ ಅವರು ಡಾಕ್ಟ್ರು ಐಡೆಂಟಿಫೈ ಮಾಡಿದ್ರು, ಮತ್ತೆ ಅವರಿಗೆ ಒಂದು ಮೆಡಿಸಿನ್ ಸ್ಟಾರ್ಟ್ ಮಾಡಿದಾಗ ಸೌಜನ್ಯ ಒಂದ್ ಮಾತು ಹೇಳಿದ್ರಿ ನೀವು, ಮ್ಯಾಮ್ ಡಯಾಬಿಟೀಸ್ ಔಷಧಿ ತಗೋತಾ ಇದ್ದೀನಂತ ಯಾರಾದ್ರೂ ಅನ್ಕೊಂಡ್ರೆ ಅಂತ. ನಾ ಹೇಳೋದು, ಅನ್ಕೊಂಡ್ರೆ ಅನ್ಕೊಳ್ಳಿ ಸೌಜನ್ಯ. ಯಾಕೆ ಇದನ್ ಮಾತು ಹೇಳ್ತಾ ಇದ್ದೀನಿ ಗೊತ್ತಾ, ತುಂಬಾ ಜನ ನಮ್ಮ ಆಫೀಸ್ಗೆ ಡಯಾಬಿಟಿಕ್ಸ್ ಬರೋರು ಏನ್ ಹೇಳ್ತಾರೆ, ಗಂಡ ಹೆಂಡತಿ ಇರ್ತಾರೆ, ಮೇ ಬಿ ಜಾಯಿಂಟ್ ಫ್ಯಾಮಿಲಿಯಲ್ಲೇ ಇರ್ತಾರೆ,
ಪಾಪ ಅವ್ರ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇರೋರ್ಗೂ ಹೇಳಲ್ಲ. ಕರೆಕ್ಟ್, ಹೌದು. ಸೊ ನಾವ್ ಏನೇ ಸೆನ್ಸರ್ ಹಾಕಿದ್ರು ಹೊರಗಡೆ ಬಂದು ಮನೇಲಿ ಸೆನ್ಸರ್ ಹಾಕಿಸ್ಕೊಳಲ್ಲ. ಬೇರೆಯವ್ರು ನೋಡ್ತಾರೆ ಮೇಡಮ್, ಬೇಕಾದ್ರೆ ನಾವು ಹೊರಗಡೆ ಬರ್ತೀವಿ, ಬೇರೆ ಕಡೆ ಹಾಕೋತೀವಿ, ಸೆನ್ಸರ್ ಹಾಕೋತಾರೆ, ಲೈಕ್ 3/4 ಲೆಂತ್ ಬಟ್ಟೆ ಹಾಕೋತಾರೆ. ಯಾಕೆ ಅಂದ್ರೆ ಎಲ್ಲೋ ಒಂದು ಸ್ಟಿಗ್ಮಾ ಇದೆ. ಡಯಾಬಿಟಿಕ್ ಅಂದ್ರೆ ಹಳೆ ಕಾಲದಲ್ಲಿ ಏನ್ ಹೇಳೋರು, ದುಡ್ಡಿರೋರಿಗೆ ಬರುವಂತದ್ದು, ಹಣವಂತವ್ರಿಗೆ ಶ್ರೀಮಂತರ ಕಾಯಿಲೆ ಅನ್ನೋರು. ಮತ್ತೆ ಸರಿ ಹಂಗ ಅನ್ಕೊಂಡ್ರು ಪರವಾಗಿಲ್ಲ, ದುಡ್ಡಿಲ್ದೇ ಇರುವಾಗ ಹೋಗ್ಲಿ ಬಿಡು, ಶ್ರೀಮಂತರು ಅನ್ಕೊಂಡ್ರು ಪರವಾಗಿಲ್ಲ. ತುಂಬಾ ಜನ ಏನಂದ್ರೆ ಅವ್ರಿಗೆ ಹಂಗೆ ಬರ್ಬೇಕಾಗಿತ್ತು ಅಂತ ಸೋಕಾಳ್ ಬೇರೆಯವ್ರು ಹೇಳಲ್ಲ, ಗುರ್ತು ಪರಿಚಯ ಇರೋರು ಹೇಳಲ್ಲ, ಈ ರಿಲೇಟಿವ್ ಸರ್ಕಲ್ ಅಲ್ಲಿ ಹಿಂಗ್ ಮಾತಾಡ್ತಾರೆ ಅಂತ ವಿ ಆರ್ ವೆರಿ ಹೆಸಿಟೆಂಟ್. ನಾ ಹೇಳೋದು, ಮಾತಾಡೋರು, ನಿಮ್ಮನ್ನ ಇಷ್ಟಪಡೋರು, ನೀವ್ ಏನೇ ಮಾಡದೇ ಇರಿ ಇಷ್ಟಪಡ್ತಾರೆ. ಮಾತಾಡ್ಬೇಕು, ನಿಮ್ಮ ಬಗ್ಗೆ ಒಂದು ಹೀನಾಯವಾಗಿ ಮಾತಾಡ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿರೋರು ನೀವ್ ಏನು ಮಾಡಿಲ್ಲ ಅಂದ್ರೂ ಮಾತಾಡ್ತಾರೆ. ಸೊ ನಿಮ್ಮ ಆರೋಗ್ಯ ಓನ್ ಇಟ್. ಒಂದು ವೇಳೆ ಮತ್ತೆ ನೀವು ಹುಡ್ಕೊಂಡು ಹೋಗಿರಲ್ಲ, ಅದು ಮೇ ಬಿ ಸ್ಟ್ರೆಸ್ ಇಂದ, ತಾವ್ ಹೇಳ್ದಂಗೆ ಸ್ಟ್ರೆಸ್ ಇಂದ ಬಂದಿರ್ಬೋದು, ನೀವು ಜೆನೆಟಿಕ್ ಪ್ರೀಡಿಸ್ಪೊಸಿಷನ್ ಇರ್ಬೋದು, ಅಥವಾ ಯಾವುದೋ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ನಿಮ್ಮ ವೆಯ್ಟ್ ಜಾಸ್ತಿ ಆಗಿರುವಾಗ ನಿಮ್ಮ ಡಾಕ್ಟರ್ ಹೇಳಿದ ಮಾತು ಸತ್ಯ. ಕೇವಲ ನಾಟ್ ಓನ್ಲಿ ಫಾರ್ PCOS ಡಯಾಬಿಟೀಸ್ ಅಲ್ಲಪ್ಪ, ಫರ್ಟಿಲಿಟಿ ಟ್ರೀಟ್ಮೆಂಟ್, ನೀವ್ ಯಾವುದೇ ಫರ್ಟಿಲಿಟಿ ಟ್ರೀಟ್ಮೆಂಟ್ ಹೋದಾಗ ನಿಮ್ಮ ಗೈನಕಾಲಜಿಸ್ಟ್, ಎಸ್ಪೆಷಲಿ ಹೆಣ್ಮಕ್ಳು ಸ್ವಲ್ಪ ಒಬ್ಬಿಸ್ ಇದ್ದಾಗ, ನಿಮಗೆ ಆಲ್ಮೋಸ್ಟ್ 3 months ಟೈಮ್ ಕೊಡ್ತಾರೆ. ನಾವು ಯಾವುದೇ ಒಂದು ಟ್ರೀಟ್ಮೆಂಟ್ ಸೈಕಲ್ ಸ್ಟಾರ್ಟ್ ಮಾಡಕ್ ಮುಂಚೆ ದಯಮಾಡಿ ಅಟ್ಲೀಸ್ಟ್ 10% ನಿಮ್ಮ ಬಾಡಿ ವೇಟ್ ರಿಡ್ಯೂಸ್ ಮಾಡಿ ಅಂತಾರೆ. ಸೊ ತುಂಬಾ ಜನ ಏನಕ್ ಮೇಡಮ್ ದಪ್ಪ ಇದ್ರೆ ಏನ್ ಇವಾಗ ಅಂತಾರಲ್ಲ, ಕರೆಕ್ಟ್. ಸೊ ತಪ್ಪಿಲ್ಲ, ಓವರ್ ವೇಟ್ ಇತ್ತು ಅಂದ್ರೆ ಕಾರಣ ಏನು ಐಡೆಂಟಿಫೈ ಮಾಡಿ, ಬೇರೆಯವ್ರಿಗೋಸ್ಕರ ಸಣ್ಣ ಆಗಕ್ ಹೋಗ್ಬೇಡಿ. ನೀವ್ ಚೆನ್ನಾಗಿರ್ಬೇಕಲ್ವಾ, ನಿಮಗ್ ಫ್ಯೂಚರ್ ಅಲ್ಲಿ ಕಾಂಪ್ಲಿಕೇಶನ್ಸ್ ಬರಬಾರ್ದು. ಮತ್ತೆ ಯಾವ ಪರಿವಾರಕ್ಕೆ ನೀವ್ ಇಡೀ ಜೀವನ ಮುಡುಪಾಗಿಡ್ತಾ ಇದ್ದೀರಾ, ಅವರ ಜೊತೆ ಹೆಲ್ತಿ ಲಾಂಗ್ ಲೈಫ್ ಸ್ಪೆಂಡ್ ಮಾಡ್ಬೇಕಂದ್ರೆ ಸ್ವಲ್ಪ ಈ ವಿಡಿಯೋಲ್ಲೇ ನಾವು ಶೇರ್ ಮಾಡ್ತೀವಿ ಯಾವ ತರ ಸಿಂಪಲ್ ಮಿನಿಮಲ್ ಚೇಂಜಸ್ ಮಾಡ್ಕೊಂಡು ಬಾಡಿ ವೆಯ್ಟ್ ಲೂಸ್ ಮಾಡ್ಕೊಳ್ಳಿ, ದಟ್ ಇಸ್ ದ ಫ್ಯಾಟ್ ಪರ್ಸೆಂಟೇಜ್ ಕಡಿಮೆ ಮಾಡ್ಕೊಳ್ಳಿ, ಎಂಜಾಯ್ ಮಾಡಿ. ಬಟ್ ನಿಮ್ಮ ಆರೋಗ್ಯ ಹೌಎವರ್ ಯು ಆರ್, ನೀವೆಷ್ಟೇ ಸಣ್ಣ ಇರ್ಬೋದು, ದಪ್ಪ ಇರ್ಬೋದು, ಅಕ್ಸೆಪ್ಟ್ ಹೌ ಯು ಆರ್. ನಿಮ್ಮ ದೇಹನ, ನಿಮ್ಮನ್ನ ಸೆಲ್ಫ್ ಲವ್ ಮಾಡಿ ಅಕ್ಸೆಪ್ಟ್ ಮಾಡಿ. ದಟ್ ಇಸ್ ದ ಫಸ್ಟ್ ಪಾಯಿಂಟ್ ಫಾರ್ ಚೇಂಜ್. ಕರೆಕ್ಟ್. ಅಂಡ್ ಆಲ್ಸೋ ದಪ್ಪ ಸಣ್ಣ ಬಗ್ಗೆ ಮಾತಾಡ್ತಾ, ಲೈಕ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ನಮ್ಮ ಐಡಿಯಲ್ BMI ನ ಮೇಂಟೈನ್ ಮಾಡೋದು ಹೌದು. ಆದ್ರೆ ಯಾರೇ ಆಗ್ಲಿ ಮ್ಯಾಮ್, ಸಿ ದಿಸ್ ಹೋಲ್ ಪಾಯಿಂಟ್ ಇಸ್ ಸೋ ಟ್ರಿಕಿ. ಬಿಕಾಸ್ ಯಾರಾದ್ರೂ ತುಂಬಾ ಸಣ್ಣ ಆದ್ರೆ, ಶುಗರ್ ಬಂದಿದ್ಯಾ ನೋಡ್ಕೋ, ಫುಲ್ ಸಣ್ಣ ಆಗಿದ್ಯಾ ಅಂತಾರೆ, ಬಿಕಾಸ್ ಮಸಲ್ ನ ತಿನ್ಬಿಡತ್ತೆ ಶುಗರ್ ಜಾಸ್ತಿ ಇದ್ರೆ ಅಂತ. ಬಟ್ ಹ್ಯಾವಿಂಗ್ ಸೆಡ್ ದಟ್, ಹೆಲ್ದಿಯಾಗಿ ವೆಯ್ಟ್ ಲಾಸ್ ಮಾಡಿದ್ರೆ ಅದೇ ಶುಗರ್ ನ ತುಂಬಾ ಬ್ಯೂಟಿಫುಲಿ ನಾವು ಕಂಟ್ರೋಲ್ ಕೂಡ ಮಾಡಬಹುದು. ಅನ್ಫಾರ್ಚುನೇಟ್ಲಿ ನಾವು ಜೆನೆಟಿಕಲಿ ಪ್ರೀಡಿಸ್ಪೋಸ್ ಆಗಿರೋದ್ರಿಂದ ಕಾರ್ಡಿಯೋವ್ಯಾಸ್ಕ್ಯುಲರ್ ಇಶ್ಯೂಸ್ ನಮ್ಮಲ್ಲಿ ಜಾಸ್ತಿ, BP ಶುಗರ್ ಬರುವಂತ ಜಾಸ್ತಿ. ಭಾರತದಲ್ಲಿ ಇದೇ ತರ ಹೋದ್ರೆ 2030 ಅಷ್ಟರಲ್ಲಿ 101 million people will be diabetic, and by 2045 134 million people will be diabetic. But as you said, extremely ma'am. So but ಇದೆಲ್ಲ ನಮ್ ಕೈಯಲ್ಲಿದೆ ಅನ್ನೋದಕ್ಕೆ, ಫ್ರಮ್ ಆ ಯಂಗರ್ ಡೇಸ್ ಯಾವ ರೀತಿಯಾದಂತ ಆಹಾರವನ್ನ ನಾವು ಸೇವಿಸಿದಾಗ, ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ಫುಡ್, ನಾವ್ ಇದನ್ನ ಈ ನಂಬರ್ಸ್ ನ ಕಮ್ಮಿ ಮಾಡಬಹುದು ಅನ್ಸುತ್ತೆ ಫ್ಯೂಚರ್ ಅಲ್ಲಿ. 100% ಇವತ್ತು ಏನು ಸ್ಟ್ಯಾಟಿಸ್ಟಿಕ್ಸ್ ಅದೇನು ಪ್ರೊಜೆಕ್ಟ್ ಮಾಡ್ತಾ ಇದ್ದಾರೋ, ಇವತ್ತಿನ ಏನ್ ನಡೀತಾ ಇದೆ. ಸೊ ವೆನ್ ದೇ ಡೂ ಸ್ಟಡೀಸ್ ಟುಡೇ, ಅದ್ರಲ್ಲಿ ಏನ್ ಆ ಇನ್ಸಿಡೆನ್ಸ್ ಇನ್ಕ್ರೀಸ್ ಆಗಿದೆ ಅದನ್ನಿಟ್ಟು ದೇ ಸೇಯಿಂಗ್ ಓಕೆ, ಇನ್ 1 year, ಇನ್ 5 years ಇಷ್ಟ ಆಗಿದೆ, ಸೊ ದೇ ಮಲ್ಟಿಪ್ಲೈಯಿಂಗ್. ಸೊ ಇದಕ್ಕೆ ಸ್ಟಾಪ್ ಮಾಡ್ಬೇಕಂದ್ರೆ ಏನ್ ಗೊತ್ತಾ ಸೌಜನ್ಯ, ಒಂದು ಯಾವ ಗೌರ್ಮೆಂಟ್ ಬಂದು ಏನು ಮಾಡಕ್ಕಾಗಲ್ಲ. ಯಾಕೆ ಅಂದ್ರೆ ಯು ಆರ್ ರೆಸ್ಪಾನ್ಸಿಬಲ್ ನಿಮ್ಮ ಒಂದು ಆರೋಗ್ಯಕ್ಕೆ, ನಿಮ್ಮ ಪರಿವಾರದ ಆರೋಗ್ಯಕ್ಕೆ, ನಿಮ್ಮ ಒಂದು ವಟಾರದ ಆರೋಗ್ಯಕ್ಕೆ, ನಿಮ್ಮ ಫ್ರೆಂಡ್ ಸರ್ಕಲ್ ಆರೋಗ್ಯಕ್ಕೆ ನಿಮ್ಮ ಜವಾಬ್ದಾರಿ. ನೀವು ಒಂದು ಇಡೀ ಮನೆಯಲ್ಲಿ ಒಬ್ರು, ಅದು ಗಂಡ ಇರ್ಬೋದು, ಹೆಂಡತಿ ಇರ್ಬೋದು, ಕಾಲೇಜ್ ಗೋಯಿಂಗ್ ಮಕ್ಳು ಇರ್ಬೋದು, ಒಬ್ರು ಸ್ವಲ್ಪ ಒಂದು ಕಾನ್ಶಿಯಸ್ ಆಗಿ ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೊಂಡ್ರೆ, ನಾವು ದಿನನಿತ್ಯ ನೋಡೋದು ಅಂತವ್ರೆ ಅಲ್ವಾ, ನಮಗೇ ಗೊತ್ತಿಲ್ದಂಗೆ ಬದಲಾವಣೆಗಳು ಶುರು ಆಗುತ್ತೆ 100%. ಸೊ ಉದಾಹರಣೆಗೆ ನಾನು ವೆನ್
ಬ್ರೌನ್ ರೈಸ್. ಐ ಶಿಫ್ಟೆಡ್ ವೈಟ್ ರೈಸ್. ಐ ಥಿಂಕ್ ವೈಟ್ ರೈಸ್ ನಾ ತಿಂದು 20-25 ವರ್ಷನೇ ಆಗಿರ್ಬೇಕು. ಒಂದು ಅಗಳು ತಗೊಳಲ್ಲ. ಸೊ ಐ ಡೋಂಟ್ ಟೇಕ್ ವೈಟ್ ರೈಸ್. ನನ್ ಬಾಡಿಗೆ ಅದು ಸೂಟ್ ಆಗಲ್ಲ, ತುಂಬಾ ಶೂಟ್ ಅಪ್ ಆಗುತ್ತೆ ಶುಗರ್ಸ್. ಸೊ ನಾ ಬಂದು ಬ್ರೌನ್ ರೈಸು, ದಟ್ ಇಸ್ ರಾಜ್ಮುಡಿ ಇರ್ಬೋದು, ಸಿರಿಧಾನ್ಯ ಇರ್ಬೋದು, ರಾಗಿ ಇರ್ಬೋದು, ಶಿಫ್ಟ್ ಆಗಿ ಇಷ್ಟು ವರ್ಷಗಳಾಗಿದೆ. ನಾ ಹೇಳೋದು 20-25 ವರ್ಷದಿಂದ ನಾನು ಬ್ರೌನ್ ರೈಸ್ ಸ್ಟಾರ್ಟ್ ಮಾಡಿದಾಗ ಮನೇಲಿ ಎಲ್ಲರೂ ಅಯ್ಯೋ ಅದೇನದ್ ಸಾರು ಹಾಕೊಂಡ್ರೆ ಟೇಸ್ಟೇ ಬರಲ್ಲ, ಇಷ್ಟು ದಪ್ಪ ಇದೆ, ಫೀಲೇ ಬರಲ್ಲ ಊಟ ಮಾಡ್ದಂಗೆ, ನಂಗೆ ಬೇಡವೇ ಬೇಡ. ಸೊ ಹೆಂಗಿರ್ತ ನೋ ಪ್ರಾಬ್ಲಮ್, ಮನೇಲಿ ಎಲ್ಲರಿಗೂ ಒಂದೇ ಸಾರು, ಲೆಟ್ ಅಸ್ ಸೇ ಚಿತ್ರಾನ್ನದ ಗೊಜ್ಜು, ಪುಳಿಯೋಗರೆದ ಗೊಜ್ಜು ಎಲ್ಲ ಒಂದೇ. ಅವ್ರಿಗೆ ಎಷ್ಟು ಬೇಕೋ ವೈಟ್ ರೈಸ್ ಇರ್ತಾ, ನನಗೊಂದು ಕುಕ್ಕರ್ ಅಲ್ಲಿ ಒಂದ್ ಇಷ್ಟು ಬೇಕೋ ಬ್ರೌನ್ ರೈಸ್ ಇಟ್ಕೋತಾ ಇದೆ, ಸೇಮ್ ಗೊಜ್ಜನ್ನ ಮಿಕ್ಸ್ ಮಾಡ್ಕೋತಾ ತಿಂತಾ ಇದೆ. ಸೊ ಒಂದೊಂದ್ಸರಿ ಏನಾಗುತ್ತೆ, ವೈಟ್ ರೈಸ್ ಎಲ್ಲ ಆಗೋಗಿದೆ, ಏನೋ ಆಯ್ತು, ಸರಿ ಸ್ವಲ್ಪ ಬ್ರೌನ್ ರೈಸ್ ಅಲ್ಲಿ ಊಟ ಮಾಡಕ್ ಶುರು ಮಾಡಿದ್ರು. ನಾನ್ ಫೋರ್ಸ್ ಮಾಡಿಲ್ಲ. ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟರ್. ಮನೇಲಿ ಒಬ್ರು ಆರೋಗ್ಯದ ಬದಲಾವಣೆ ಮಾಡ್ಕೊಳ್ಳುವಾಗ ಡೋಂಟ್ ಫೋರ್ಸ್. ಮನೇಲಿರೋ ಮಕ್ಳಿಗೆ ನೀವ್ ಮಾಡಿ, ಗಂಡನ್ಗೆ ಇದ್ ಮಾಡಿ, ಯಾಕಂದ್ರೆ ಅವರ ಮನಸ್ಸಿಗೆ ಬರ್ಬೇಕು, ಅವಾಗ ಯಾರು ಸ್ಟಾಪ್ ಮಾಡಕ್ ಆಗಲ್ಲ. ಸೊ ಮನೆಯವ್ರು ಹಂಗೆ ಟೇಸ್ಟ್ ಮಾಡಿದ್ರು, ದೆನ್ ಒಂದು ವಾರದಲ್ಲಿ ಒಂದ್ಸರಿ 2 ಸರಿ. ಈಗ ಐ ಥಿಂಕ್ ವಾರದಲ್ಲಿ ಒಂದ್ಸರಿ ಚಿತ್ರಾನ್ನಕ್ಕೆ, ಈ ಲೈಕ್ಸ್ ಟು ಹ್ಯಾವ್ ಚಿತ್ರಾನ್ನ, ಅದು ವಾರದಲ್ಲಿ ಒಂದ್ಸರಿ ಬ್ರೇಕ್ಫಾಸ್ಟ್ ಮಾಡಿದಾಗ ಮಾತ್ರ ವೈಟ್ ರೈಸ್. ಅದರ್ವೈಸ್ ದ ಹೋಲ್ ಫ್ಯಾಮಿಲಿ ಹ್ಯಾಸ್ ಶಿಫ್ಟೆಡ್ ಟು ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್. ಸೊ ಈ ತರ ನಾನು ಒಬ್ಳು ಚೇಂಜ್ ಆಗಿದ್ದಕ್ಕೆ ಇಡೀ ಪರಿವಾರ ಚೇಂಜ್ ಆದಾಗ ಏನಾಯ್ತು ಗೊತ್ತಾ, ಅವರಿಗೆ ಡಯಾಬಿಟೀಸ್ ಕಾಂಪ್ಲಿಕೇಶನ್ಸ್ ಬರೋದು ಗೊತ್ತಿಲ್ದಂಗೆ ಸ್ವಲ್ಪ ಅವಾಯ್ಡ್ ಆಗ್ಬಿಟ್ಟಿದೆ ಅಲ್ವಾ ಮ್ಯಾಮ್? ದ ಬೆಸ್ಟ್ ಪಾರ್ಟ್ ಇಸ್, ಇವಾಗ ಡಯಾಬಿಟಿಕ್ಸ್ ಇರೋರು ಅಥವಾ BP ಇರೋರು ಏನ್ ಕನ್ಸ್ಯೂಮ್ ಮಾಡ್ತಾರೆ, ಪೀಪಲ್ ಅಸ್ಯೂಮ್ ಅದು ಅವ್ರಿಗೆ ಮಾತ್ರ ಅಂತ. ಬರ್ದೇ ಇರೋದಕ್ಕೂ ದಟ್ ಇಸ್ ದ ಬೆಸ್ಟ್ ಥಿಂಗ್ ಟು ಫಾಲೋ, ರೈಟ್? ಕರೆಕ್ಟ್. ಅದಿಲ್ಲ ಅನ್ನೋರು ಕೂಡ ಫಾಲೋ ಮಾಡೋದಕ್ಕೆ ದಟ್ ಇಸ್ ದ ಬೆಸ್ಟ್ ಥಿಂಗ್, ಬಿಕಾಸ್ ಫ್ಯೂಚರ್ ಅಲ್ಲಿ ದೇ ಕ್ಯಾನ್ ಅವಾಯ್ಡ್ BP ಅಲ್ವಾ? ಇಟ್ಸ್ ಸೋ ಟ್ರೂ. ಅಂಡ್ ಯಾವತ್ತು ಸೌಜನ್ಯ, ಈಗ ನಮ್ಮ ಕಂಪನಿಯಲ್ಲಿ ನಾನ್ ಯಾವುದೇ ಒಂದು ಡಯಟ್ ಪ್ಯಾಟರ್ನ್ ನಾನ್ ಸಜೆಸ್ಟ್ ಮಾಡಕ್ ಮುಂಚೆ, ಒಂದು ವೈ ಫಸ್ಟ್ ಆಫ್ ಆಲ್ ಡಯಟ್ ಅಂದಿದ್ ಕೂಡ್ಲೇನೆ ತುಂಬಾ ಜನದ ಮೈಂಡ್ ಅಲ್ಲಿ ಬರೋದು ಬೇಡ. ದಟ್ ಇಸ್ ಸ್ವೀಟ್ ಮುಟ್ಬೇಡ, ನಾನ್ ವೆಜ್ ಮುಟ್ಬೇಡ, ಚಾಕ್ಲೇಟ್ಸ್ ಮುಟ್ಬೇಡ, ತಿನ್ಬೇಡ. ಸೊ ಇಷ್ಟು ರೆಸ್ಟ್ರಿಕ್ಟ್ ಮಾಡ್ತಾರಂತ ಬಯಕೆ ಎಷ್ಟೋ ಜನ ಏನಾದ್ರೂ ಪರವಾಗಿಲ್ಲ, ಇರೋದು ಒಂದ್ ಲೈಫ್, ಹಂಗೆ ತಿನ್ಬಿಟ್ಟು ಏನ್ ಹೆಚ್ಚು ಕಮ್ಮಿ ಆದ್ರೂ ಪರವಾಗಿಲ್ಲ ಅಂತಾರೆ. ಬಟ್ ದಟ್ ಇಸ್ ನಾಟ್ ರೈಟ್. ದ ಆಕ್ಚುಯಲ್ ಅರ್ಥ ಡಯಟ್ ಅಂದ್ರೆ, ಒಂದು ಕಾಮನ್ ಪರ್ಸನ್ ತಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನಂದ್ರೆ, ಸರಿಯಾದ ಆಹಾರ ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಸಮಯದಲ್ಲಿ ತಾವು ತಗೊಂಡಾಗ, ಬೇಸ್ಡ್ ಆನ್ ನಿಮ್ಮ ಹೆಲ್ತ್ ಗುರಿ ಏನಿದೆ, ದಟ್ ಇಸ್ ಕಾಲ್ಡ್ ಡಯಟ್. ಡಯಟ್ ಅಂದ್ರೆ ಒಂದು ಫಿಕ್ಸ್ಡ್ ಡೇಟ್ ಇಟ್ಕೋಬಾರ್ದು. ದಟ್ ಇಸ್ ಇನ್ ದ ಸೆನ್ಸ್, ಅಪ್ಪ ಅವ್ರ ಹತ್ರ ದುಡ್ಡು ಕೊಟ್ಟಿದ್ದೀನಿ, 1 ತಿಂಗಳು ಸೇರ್ಕೊಂಡಿದ್ದೀನಿ, ಯಾವಾಗ 25 ದಿವಸ ಆಯ್ತು, ಯಪ್ಪ ಪರವಾಗಿಲ್ಲ 5 ದಿವಸ ಅಂತ ಎಸ್ಕೇಪ್ ಆಗಿ ಓಡೋಗೋ ತರ ಇಲ್ಲ. ವೆರಿ ಟ್ರೂ ಮ್ಯಾಮ್. ನಿಮ್ಗೆ ಇವ್ರು ಗೊತ್ತಿರ್ಬೋದು, ಮಿಲೆಟ್ ಮ್ಯಾನ್ ಆಫ್ ಇಂಡಿಯಾ ಡಾಕ್ಟರ್ ಖಾದರ್ ಅವರು. ಅವ್ರನ್ನ ಇಂಟರ್ವ್ಯೂ ಮಾಡಿದಾಗ ಅವ್ರು ಅದೇ ಹೇಳ್ತಾ ಇದ್ರು, ದೊಡ್ಡ ಖಾಯಿಲೆಗಳಿಗೆ ಇವರು ಮಿಲೆಟ್ಸ್ ನ ಹೇಗೆ ನೀವು ಬಳಸಿ ಇದನ್ನ ಕ್ಯೂರ್ ಮಾಡ್ಕೋಬಹುದು, ರಿವರ್ಸ್ ಮಾಡ್ಕೋಬಹುದು ಅಂತ ಹೇಳಿ ಪೇಷಂಟ್ಸ್ ಅದನ್ನ ಫಾಲೋ ಮಾಡ್ತಾರೆ. ಫುಲ್ ಇಶ್ಯೂ ರಿವರ್ಸ್ ಆಗಿರುತ್ತೆ. ಡಾಕ್ಟರ್ ಇವಾಗ ನಾವು ನಾರ್ಮಲ್ ಆಗಿ ತಿನ್ಬೋದು ಅಂತ ಕೇಳ್ತಾರೆ. ವೈ ಡೋಂಟ್ ಯು ಕನ್ಸಿಡರ್ ಇದನ್ನ ಆಸ್ ಯುವರ್ ನಾರ್ಮಲ್ ಫುಡ್? ಲೈಫ್ ಸ್ಟೈಲ್ ಚೇಂಜ್ ಆಗಿ ಮಾಡ್ಕೋಬೇಕು. ಒಂದು ಪೀರಿಯಡ್ ಇಟ್ಕೋಬೇಡಿ, ನಾನು 1 ತಿಂಗಳಿಗೆ ಮಾಡ್ತೀನಿ, ನಾನು ವೆಯ್ಟ್ ಲಾಸ್ ಮಾಡ್ಕೊಳಕ್ 3 ತಿಂಗಳಿಗೆ ಮಾಡ್ತೀನಿ, ಅಂಡ್ ದೆನ್ ಇಫ್ ಯು ಗೋ ಬ್ಯಾಕ್, ಸೊ ನೀವು ಮಾಡಿದ ಅಷ್ಟು ಪ್ರಯತ್ನ ವಾಪಸ್ ಆಯ್ತು. ಒಂದು ಯಾಕೆ ಈ ಡಯಟ್ ಸ್ಟಾರ್ಟ್ ಮಾಡ್ತೀವಿ ಬಿಡ್ತೀವಿ ಅಂದ್ರೆ, ಅದಕ್ಕೊಂದು ಬ್ಯೂಟಿಫುಲ್ ಟರ್ಮ್ ಇದೆ, ದ ಡಯಟ್ ಸೈಕಲ್ ಅಂತ. ಸೊ ಯಾವ ಮನುಷ್ಯ ಈ ಡಯಟ್ ಸೈಕಲ್ ನ ಮುರಿತಾರೋ ಅವರು ತುಂಬಾ ಹೆಲ್ತಿ ಆಗಿರ್ತಾರೆ. ಸೊ ವಾಟ್ ಇಸ್ ದಿಸ್ ಡಯಟ್ ಸೈಕಲ್? ಒಂದು ಲೆಟ್ ಅಸ್ ಸೇ ಲೇಟೆಸ್ಟ್ ಯಾರೋ ಒಬ್ರು ಏನೋ ಹೇಳ್ತಾರೆ, ಫುಲ್ ಟೇಕನ್ ಅಪ್ ಆಗ್ಬಿಡ್ತೀವಿ. ಹೌದಾ, ಈ ಸೆಲೆಬ್ರಿಟಿ ಇದನ್ ಮಾಡಿದ್ರಂತೆ 20 kg ಸಣ್ಣ ಆಗಿದ್ದಾರೆ, ನಾಳೆಯಿಂದ ಐ ಆಮ್ ಸ್ಟಾರ್ಟಿಂಗ್ ದಿಸ್. ಇಡೀ ಸೂಪರ್ ಮಾರ್ಕೆಟ್ಸ್ ಅಲ್ಲೇ ಆ ಪ್ರಾಡಕ್ಟ್ ಇರಲ್ಲಪ್ಪ. ಆ ಮಟ್ಟಕ್ಕೆ ಎಲ್ಲಾರು ಗಾಬರಿಯಲ್ಲಿ ಅದನ್ನ ತಗೊಂಡ್ಬಂದು ಆ ಸೆಲೆಬ್ರಿಟಿ ಏನ್ ಹೇಳಿರ್ತಾರೆ, ನಾನು ಇದನ್ ಮಾಡ್ದೆ ವೆಯ್ಟ್ ಲಾಸ್ ಮಾಡ್ಕೊಂಡೆ. ನೀವ್ 6 months ಆದ್ಮೇಲೆ ಅವ್ರನ್ನ ನೋಡಿ ಕೇಳಿ, 1 ವರ್ಷ ಆದ್ಮೇಲೆ ಏನಾಯ್ತು ಅಬ್ಸರ್ವ್ ಮಾಡಿ, ಅದು ಮಾಡಲ್ಲ. ದೇ ಇಮಿಡಿಯೇಟ್ಲಿ ತಗೊಂಡ್ಬಂದು ಅವ್ರ ಬಾಡಿ ಟೈಪ್ ಏನು, ಅವ್ರಿಗೆ ಏನ್ ಹೆಲ್ತ್ ಇಶ್ಯೂ ಇತ್ತು, ಏನಕ್ಕೆ ಅವ್ರು ಮಾಡಿದ್ರು, ಏನಾಯ್ತು ಅಂತ ಗೊತ್ತಿಲ್ದಂಗೆ ನೀವುಗಳನ್ನ ಬ್ಲೈಂಡ್ ಆಗಿ ಫಾಲೋ ಮಾಡಿದಾಗ ರೆಸ್ಟ್ರಿಕ್ಟಿವ್ ಡಯಟ್ ಫಾಲೋ ಮಾಡ್ತೀರಾ. ಸೊ ನಿಮ್ಮ ಜೀವನ ಶೈಲಿನೇ ಒಂದು ರೆಸ್ಟ್ರಿಕ್ಟಿವ್ ಡಯಟ್ ಮಾಡಿದ ಕೂಡ್ಲೆ ವಿಲ್ ಪವರ್ ನ ಟೆಸ್ಟ್ ಮಾಡಿ 1 ವಾರ 10 ದಿವಸ ಮಾಡ್ತೀರಾ, ಎಲ್ಲೋ ಒಂದು ಬ್ರೇಕ್ ಆಯ್ತು ಅಂದ್ರೆ ಗಿಲ್ಟ್, ಯು ಗೆಟ್ ಇನ್ ಟು ದ ಗಿಲ್ಟ್ ಸೈಕಲ್. ಸೊ ರೆಸ್ಟ್ರಿಕ್ಟಿವ್ ಡಯಟ್, ಬಿಂಜ್ ಈಟಿಂಗ್, ಅಯ್ಯೋ ನನ್ ಕೈಲಿ ಆಗಲ್ಲ, ಬಿಂಜ್ ಈಟಿಂಗ್ ಮಾಡಿದ ಕೂಡ್ಲೇನೆ
ನಿಮಗ್ ನೀವೇ ಯು ಪುಟ್ ಯೋರ್ ಸೆಲ್ಫ್ ಡೌನ್, ಟೆಲಿಂಗ್ ನನಗೆ ವಿಲ್ ಪವರ್ ಇಲ್ಲ, ನನ್ನ ಕೈಲಿ ಮಾಡಕ್ ಆಗ್ತಾ ಇಲ್ಲ, ಗಿಲ್ಟ್ ಫೀಲ್ ಆದಾಗ ತಿರ್ಗಾ ಸ್ಟಾರ್ಟ್ ಮಾಡೋದಿಕ್ಕೆ. ಸೊ ಈ ಒಂದು ಸೈಕಲ್ ಮಾಡಕ್ಕಿಂತ ನೀವ್ ಏನೇ ಒಂದ್ ಸ್ಟಾರ್ಟ್ ಮಾಡಕ್ ಮುಂಚೆ ಎಷ್ಟು ಪ್ರಾಕ್ಟಿಕಲ್ ಆಗಿ ನಿಮ್ ಲೈಫಲ್ಲಿ ಅದನ್ನ ಅಡ್ಯಾಪ್ಟ್ ಮಾಡ್ಕೊಳಕ್ಕಾಗತ್ತೆ ಯೋಚನೆ ಮಾಡಿ. ಫೈನಾನ್ಷಿಯಲ್ ಆಗಿ ಇನ್ನ ಒಂದು 5 years 10 years ಆದ್ರೂ ನಾನು ಇದನ್ನ ಫಾಲೋ ಮಾಡ್ಬೋದಾ ಅಂತ ಕೇಳಿ. ಇದನ್ನ ಯಾಕೆ ಹೇಳಿದೆ ಅಂದ್ರೆ, ತುಂಬಾ ಜನ ಕೀಟೋ ಡಯಟ್ ಫ್ಯಾಡ್ ಇದ್ದಾಗ ಇವನ್ ನೌ ಇಟ್ ಇಸ್ ದೇರ್, ಬಟ್ ಪರ್ಸೆಂಟೇಜ್ ಹ್ಯಾಸ್ ರಿಡ್ಯೂಸ್ಡ್ ನಾನ್ ಕಂಡಂಗೆ. ಸೊ ಕೀಟೋ ಡಯಟ್ ಏನು ಇನಿಷಿಯಲ್ ಸ್ಟಾರ್ಟ್ ಮಾಡಿದ್ರು, ಇಟ್ ವಾಸ್ ಸೋ ಎಕ್ಸ್ಪೆನ್ಸಿವ್. ಮನೇಲಿ ಒಬ್ರು ಮಾತ್ರ ಮಾಡ್ತಾ ಇದ್ರು. ಅಂಡ್ ಐ ಹ್ಯಾವ್ ಸೋ ಮೆನಿ ಪೇಷಂಟ್ಸ್ ಕಮೆಂಟ್ ಟೆಲ್ಲಿಂಗ್, ಇವ್ರು ಡಯಾಬಿಟಿಕ್ ಅಂತ ಏನೋ ಸ್ಟಾರ್ಟ್ ಮಾಡಿದ್ರು, ನನ್ ಕೈಯಲ್ಲಿ ಆಗ್ತಾ ಇಲ್ಲ, ನಾನ್ ಮಕ್ಳು ನೋಡ್ಕೋಬೇಕು, ಇವ್ರು ಬೇರೆ ಅಡಿಗೆ ಮಾಡ್ಬೇಕು, ನನಗ್ ಮಾಡ್ಬೇಕು. ಅಂಡ್ they get frustrated after a period of time. ಬ್ರೈನ್ ಫಾಗ್ ತರ ಆಗತ್ತೆ, ಮೈಂಡ್ ಬ್ಲಾಂಕ್ ಆಗತ್ತೆ. ಮ್ಯಾಮ್, ಆಸ್ ಯು ರೈಟ್ಲಿ ಸೆಡ್, ಇವಾಗ ಏನಂದ್ರೆ ಡಯಾಬಿಟಿಕ್ಸ್ ಬಗ್ಗೆ ನೀವೇನ್ ಹೇಳಿದ್ರಿ, ಇರೋದ್ ಒಂದ್ ಲೈಫ್ ತಿನ್ನೋಣ, ಈ ತರದವ್ರನ್ನ ಸುಮಾರು ಜನರನ್ನ ನೋಡಿದೀನಿ. 400 500 600 ಇರುತ್ತೆ ಬ್ಲಡ್ ಶುಗರ್ ಲೆವೆಲ್, ಇರೋದ್ ಒಂದ್ ಲೈಫ್, ಬಂದ್ರೆ ಫುಲ್ ಡಯಟ್ ಬರ್ತಾರೆ, ಹೋದ್ರೆ ಫುಲ್ ಔಟ್ ಆಫ್ ಡಯಟ್ ಹೋಗ್ತಾರೆ. ಬಟ್ ಆಲ್ಮೋಸ್ಟ್ 50% ಆಫ್ ದೆಮ್ಗೆ ಅವ್ರ ಡಯಾಬಿಟೀಸ್ ಇದೆ, ಅವ್ರಿಗೆ ಏನದೇ ಗೊತ್ತಿರಲ್ಲ, ಅನ್ಫಾರ್ಚುನೇಟ್ಲಿ. ಸೊ ಐ ಥಿಂಕ್ ದ ಬೆಸ್ಟ್ ಪಾರ್ಟ್ ಅಬೌಟ್ ಈ ಒಂದು ಡಯಟ್ ಪ್ಲಾನ್ ನ ಫಾಲೋ ಮಾಡೋದು ಬರೀ ಡಯಾಬಿಟಿಕ್ಸ್ ಕಂಟ್ರೋಲ್ ಮಾತ್ರ ಅಲ್ಲ. ಡಯಾಬಿಟಿಕ್ಸ್ ಐ ಥಿಂಕ್ ಇಸ್ ಲೈಕ್ ದ ಅಂಬ್ರೆಲಾ, ಬಟ್ ಅದ್ರ ಅಂಡರ್ ಸಾಕಷ್ಟು ಕವರ್ ಆಗುತ್ತೆ. ಇವಾಗ ನಾವು ಡಿಸ್ಕಸ್ ಮಾಡುವಂತ ಫುಡ್ಸ್ ಡಯಾಬಿಟಿಕ್ಸ್ ಗೆ, PCOS ಗೆ, ವೇಟ್ ಮ್ಯಾನೇಜ್ಮೆಂಟ್ ಗೆ, ಇನ್ಫ್ಲಮೇಷನ್ ಗೆ, ಗಟ್ ಹೆಲ್ತ್ ಗೆ, ಎಲ್ಲದಕ್ಕೂ ಹೆಲ್ಪ್ ಆಗುವಂತ ಫುಡ್ಸ್ ಬಗ್ಗೆ ನಾವು ಮಾತಾಡೋದಿದ್ರೆ, ಮ್ಯಾಮ್ ನೀವ್ ಹೇಳಿದ್ರಿ ಬ್ರೌನ್ ರೈಸ್ ಒಂದು, ಅಥವಾ ಸೊ ವಿ ಕ್ಯಾನ್ ಸ್ಟಾರ್ಟ್ ವಿತ್ ಒಂದು ಅರ್ಲಿ ಮಾರ್ನಿಂಗ್ ನಾವ್ ಎದ್ದಾಗ. ಓಕೆ, ಸ್ಯಾಂಪಲ್ ಡೇ ಪ್ಲಾನ್ ಹೇಳಿ. ಸೊ ಸಮಥಿಂಗ್ ಲೈಕ್ ನಾನ್ ಹೇಳೋದು, ಎವ್ರಿಬಡಿ ಇಸ್ ಯೂಸ್ ಟು ಒಂದು ಪರ್ಟಿಕ್ಯುಲರ್ ರೊಟೀನ್. ಸಾಕಷ್ಟು ಜನ ಬೆಳಗ್ಗೆ ಎದ್ದ ತಕ್ಷಣ ಬೆಡ್ ಕಾಫಿ ಅಂತಾನೆ ಕರೀತಾರೆ, ಬೆಡ್ ಟೀ ಅಂತ ಕರೀತಾರೆ ಅಲ್ವಪ್ಪ. ಅದು ಒಂದನ್ನ ಶಿಫ್ಟ್ ಮಾಡ್ಕೊಳ್ಳಿ. ದಟ್ ಇಸ್ ಯಾಕೆ. ಅಂಡ್ ಎನಿ ಟೈಮ್ ಸೌಜನ್ಯ, ನಾನು ಯಾವುದೋ ಒಂದು ಪ್ಲಾನ್ ಕೊಡಕ್ಕಿಂತ ಐ ವುಡ್ ಲೈಕ್ ಟು ಎಕ್ಸ್ಪ್ಲೇನ್ ದ ಸೈನ್ಸ್ ಬಿಹೈಂಡ್ ಇಟ್. ನಿಮಗೆ ಏನಾಗುತ್ತೋ ಅದನ್ನ ನೀವು ಫಾಲೋ ಮಾಡಿ. ಈಗ ವೆರಿ ಸಿಂಪಲ್, ನಾವು ರಾತ್ರಿ ನಮ್ಮ ಡಿನ್ನರ್ ಆದ್ಮೇಲೆ ಆಫ್ಟರ್ ಅವರ್ ಸ್ಲೀಪ್ ಎಷ್ಟು ಅವರ್ ಟೈಮ್ ಗ್ಯಾಪ್ ಆಗಿರತ್ತೆ. ಲೆಟ್ ಅಸ್ ಸೇ ನೀವೊಂದು 6 hours 7 hours ಮಲಗಿದ್ದೀರಾ, ನಿಮ್ ಡಿನ್ನರ್ ಒಂದು 1 hour 2 hour ಬಿಫೋರ್ ಆಗಿತ್ತು. ಸೊ 8 hour ಟೈಮ್ ಗ್ಯಾಪ್ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಕೊಟ್ಟ ಮೇಲೆ, ಸೊ ಬೆಳಗ್ಗೆ ದ ಫಸ್ಟ್ ಥಿಂಗ್ ನೀವೇನ್ ತಗೋತೀರಾ, ನಿಮ್ಮ ಇಡೀ ಡೇದು ಎನರ್ಜಿ ಲೆವೆಲ್ಸ್ ಇಟ್ ವಿಲ್ ಟೇಕ್ ಇಟ್. ಓಕೆ, ಸೊ ವೆರಿ ಗುಡ್ ಸಿಂಪಲ್ ಥಿಂಗ್. ಬೆಳಗ್ಗೆ ಎದ್ದಿದ್ ಕೂಡ್ಲೆ ವೆದರ್ ನೀವು ವಾರ್ಮ್ ವಾಟರ್ ಕುಡಿತೀರಾ, ಜಸ್ಟ್ ಪ್ಲೇನ್ ವಾಟರ್ ಕುಡಿತೀರಾ, ಸಮಥಿಂಗ್, ಸ್ಟಾರ್ಟ್ ಯೋರ್ ಬೆಳಗ್ಗೆ ಎದ್ದಾಗ ಒಂದು 2 glasses ವಾಟರ್ ಕುಡೀರಿ. ಅದ್ ಆದ ಮೇಲೆ ಸೋ ಮೆನಿ ಪೀಪಲ್ ಹ್ಯಾವ್ ಡಿಫ್ರೆಂಟ್ ಥಿಂಗ್ಸ್. ಒಬ್ಬೊಬ್ರು ಮೆಂತ್ಯ ನೀರ್ ಕುಡಿತಾರೆ, ಬೆಂಡೆಕಾಯಿ ನೀರ್ ಕುಡಿತಾರೆ, ಅಥವಾ ವೆರಿ ಕಾಮನ್ ಅಂದ್ರೆ ಲೆಮನ್ ಜ್ಯೂಸ್, ವಾರ್ಮ್ ವಾಟರ್ಗೆ ಲೈಮು, ಹನಿ. ಸೊ ಪ್ಲೀಸ್ ಡೂ ವಾಟ್ ಎವರ್ ಯು ಆರ್ ಡೂಯಿಂಗ್, ಆಯ್ತಾ. ಡೋಂಟ್ ಸ್ಟಾರ್ಟ್ ಡೈರೆಕ್ಟ್ಲಿ ವಿತ್ ಕಾಫಿ. ಯಾಕಂದ್ರೆ ಆ ಕೆಫಿನ್ ಕಂಟೆಂಟ್ ಏನಿರುತ್ತೋ ನಿಮ್ಮ ಗಟ್ ಬ್ಯಾಕ್ಟೀರಿಯಾ, ನಿಮ್ಮ ಒಂದು ಸಿಸ್ಟಮ್ ನ ಇರಿಟೇಟ್ ಮಾಡಿದಾಗ ತುಂಬಾ ಸರಿ ಇಂಡೈಜೆಷನ್ ಪ್ರಾಬ್ಲಮ್ಸ್ ಇರ್ಬೋದು, ಎಸಿಡಿಟಿ ಪ್ರಾಬ್ಲಮ್ಸ್ ಇರ್ಬೋದು. ನಿಮಗೇ ಗೊತ್ತಿಲ್ಲದಂಗೆ ದ ಫಸ್ಟ್ ಕಪ್ ಆಫ್ ಕಾಫಿಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀರಾ. ಅಂಡ್ ತುಂಬಾ ಜನ ಏನ್ ಹೇಳ್ತಾರೆ, ಮೇಡಮ್ ಕಾಫಿಗೆ ನಾನು ಶುಗರ್ ಹಾಕೊಳ್ಳಲ್ಲ, ಬೆಲ್ಲ ಹಾಕೋತೀನಿ ಅಂತಾರೆ. ಸೊ ಡಸ್ ದಟ್ ಆಕ್ಚುಲಿ ಮೇಕ್ ಅ ಡಿಫರೆನ್ಸ್ ಅಂದ್ರೆ, ಕಂಪೇರ್ಡ್ ಟು ಶುಗರ್, ಬೆಲ್ಲದಲ್ಲಿ ಡೆಫಿನೆಟ್ ಆಗಿ ನ್ಯೂಟ್ರಿಷನಲ್ ವ್ಯಾಲ್ಯೂ ಜಾಸ್ತಿ ಇದೆ, ಮಿನರಲ್ಸ್ ಇರ್ಬೋದು. ಇಟ್ ಇಸ್ ಸೋ ಮಚ್ ಬೆಟರ್. ಎಂಡ್ ಆಫ್ ದ ಡೇ ಕ್ಯಾಲರಿ ವೈಸ್ ಇಟ್ ಇಸ್ ದ ಸೇಮ್. Okay, what about black coffee, ma'am? Black coffee is great, okay, but black coffee no problem. But again, don't have black coffee first thing in the morning. First thing in the morning, baby. Alva. Got it.